ॐ शन्नो मित्रः शं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वामेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ शान्ति शान्ति शान्तिः. ನಾವು ಭರ್ತೃಹರಿಯ ವೈರಾಗ್ಯದ ಶತಕದ ಬಗ್ಗೆ ನಾವು ವಿಚಾರ ಮಾಡ್ತಿದ್ವಿ. ಅದರಲ್ಲಿ 20 ಶ್ಲೋಕಗಳ ಬಗ್ಗೆ ವಿಚಾರ ಮಾಡಿದ್ವಿ. ನೆನ್ನೆ ಪ್ರಸಂಗ ಬಂದಿತ್ತು, ಏನು ಅವಿವೇಕಿ ಜನರು ಈ ಅನುಕೂಲವಾದಂಥ ಸಂಪತ್ತಾಗಲಿ, ಹೆಂಡತಿ ಮಕ್ಕಳು ಪರಿಸ್ಥಿತಿಗಳನ್ನು ತುಂಬ ಆನಂದ ವಿಷಯ ಅಂದ್ಬಿಟ್ಟು ಅನಶ್ವರ ಅಂದರೆ ಶಾಶ್ವತವಾಗಿರುವಂಥ ಸುಖ ಅಂತ ಏನೆಲ್ಲ ಅಂದ್ಕೊತಾರೆ, ಅದು ನಿಜವಾಗ್ಲೂ ಸಂಸಾರ ಕಾರಾಗೃಹೆ. ಅದು ವಿವೇಕಗಳಿಗೆ ಜೈಲು ಥರನೇ ಕಾಣಿಸ್ತಾ ಇರುತ್ತೆ. ಈ ಸಂಸಾರ ಒಂದು ದೊಡ್ಡ ಜೈಲು ಅಂತ ಭಾವನೆನೇ ಇರುತ್ತೆ ಅವರಿಗೆ. ಅದಕ್ಕೆ ಅವರು ಆ ಕ್ಷಣಭಂಗುರ ಅಂತ ತಿಳ್ಕೊಂಡು ಇದನ್ನು ಸನ್ಯಸ್ಯತಿ ಅಂತ, ಅವರು ತುಂಬ ಧನ್ಯರು. ಧನ್ಯಹಾತು ಯಹ ಸನ್ಯಸ್ಯತಿ ಅಂದ್ಬಿಟ್ಟು, ಯಾರು ಸನ್ಯಾಸ ತಗೊತಾರೋ ಅವರು ಸಿಕ್ಕಾಪಟ್ಟೆ ಧನ್ಯರು ಅಂತ. ಸನ್ಯಾಸ ಅಂದರೆ ಅಹಮ್ಮಮ ಭಾವಗಳ ತ್ಯಾಗ. ಅಹಮ್ಮಮ ಭಾವಗಳನ್ನು ಬಿಟ್ಟರೆ ಮತ್ತೆ ನಮಗೆ ಈ ಪಾಂಚಭೌತಿಕವಾದಂಥ ಪ್ರಪಂಚಕ್ಕೆ ಯಾವುದೇ ಪ್ರಕಾರವಾದಂಥ ಸಂಬಂಧ ಇರೋದಿಲ್ಲ ಅಂತ ನಾವು ವಿಚಾರ ಮಾಡಿದ್ವಿ. ಇವಾಗ ದೀನಸ್ಥಿತಿ, ಪರಾಧೀನತೆಯನ್ನು ನಾವು ಸ್ವೀಕಾರ ಮಾಡಿಬಿಟ್ಟು ಅದನ್ನು ಜಸ್ಟಿಫೈ ಮಾಡ್ಕೊಂಡ್ಬಿಡ್ತೀವಿ. ಅದನ್ನು ಸದ್ಗುರುಗಳಾಗಲಿ ಶಾಸ್ತ್ರ ಆಗಲಿ ಆ ಸ್ಥಿತಿಯನ್ನು ಯಾವತ್ತೂ ಸ್ಥಿತಿ ಮಾಡೋದೇ ಇಲ್ಲ. ನೀನು ಪರಾಧೀನ ಸ್ಥಿತಿಯಲ್ಲಿರೋದನ್ನು ಆ ಶಾಸ್ತ್ರ ಯಾವತ್ತೂ ಕೂಡ ಅದು ಒಪ್ಪೋದೇ ಇಲ್ಲ. ಯಾಕಂದರೆ ಆ ಒಂದು ಸತಿ ಆ ಪರಾಧೀನ ಸ್ಥಿತಿ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಆ ಪರಾಧೀನ ಸ್ಥಿತಿಯಿಂದ ಮತ್ತೆ ವಾಪಸ್ ಬರೋದಕ್ಕಾಗೋದಿಲ್ಲ. ಅದಕ್ಕೆ ಅಡ್ಜಸ್ಟ್ ಆಗಿಬಿಡುತ್ತೆ. ರಾಮಕೃಷ್ಣ ಪರಮಹಂಸರ ಶಿಷ್ಯ ಒಬ್ಬರು, ಬ್ರಹ್ಮಾನಂದೇ ಅನಿಸುತ್ತೆ, ಆತನಿಗೆ ಡೈಲಿ ಬ್ರಹ್ಮಚಾರಾವಸ್ಥೆಯಲ್ಲೆಲ್ಲ ಸಾಧನೆ ಮಾಡ್ಕೊಂಡು ಡೈಲಿ ಆಶ್ರಮಕ್ಕೆ ಬರ್ತಾ ಇರ್ತಾನೆ. ಒಂದು 10-15 ದಿವಸ ಕಾಣಿಸ್ಕೊಳ್ಳೋದಿಲ್ಲ. ಏನಾಯಿತು, ಅವನಿಗೆ ನಡುವೆ ಕಾಣಿಸ್ತಾ ಇಲ್ವಲ್ಲ ಅಂತಾರೆ. ಗುರುಗಳೇ, ಅವನಿಗೆ ರೈಲ್ವೇನಲ್ಲಿ ಕೆಲಸ ಸಿಕ್ಬಿಟ್ಟಿದೆ, ನೌಕರಿ ಸಿಕ್ಬಿಟ್ಟಿದೆ ಅಂತಾರೆ. ಅಯ್ಯೋ, ಅವನು ಗಂಗಾ ನದಿಯಲ್ಲಿ ಮುಳುಗಿ ಸತ್ತೋಗಿದ್ದಾನೆ ಅನ್ನೋ ನ್ಯೂಸ್ ಬಂದಿದ್ರೂ ನಾನು ಸಂತೋಷವಾಗಿ ಕೇಳ್ತಿದ್ದೆ. ಅವನು ಇನ್ನೊಬ್ಬರನ್ನ ಗುಲಾಮನಾಗ್ಬಿಟ್ಟಿದ್ದಾನ, ಈ ವಾರ್ತೆ ಕೇಳಿಬಿಟ್ಟು ನನಗೆ ಸಿಕ್ಕಾಪಟ್ಟೆ ದುಃಖ ಆಗ್ತಿದೆ ಅಂತ. ಲೋಕದಲ್ಲಿ ನಮಗೆ ಇದು ಸ್ವಲ್ಪ ತುಂಬ ಹಾರ್ಷಾಗಿ ಅನಿಸ್ಬೋದು. ಬಟ್ ಸದ್ಗುರುಗಳಿಗೆ ಶಾಸ್ತ್ರಕ್ಕೆ ಅಂಥ ಪರಾಧೀನ ಸ್ಥಿತಿಯಲ್ಲಿ ಜೀವನ ನಡೆಸೋದು ಯಾವತ್ತೂ ಅದನ್ನು ಸಮ್ಮತಿಸೋದಿಲ್ಲ. ಇವೆಲ್ಲ ಕೂಡ ನಮ್ಮ ಒಂದು ವೀಕ್ನೆಸ್ಗಳಿಂದನೇ ನಾವು ಪರಾಧೀನ ಸ್ಥಿತಿಯನ್ನು ಸ್ವೀಕಾರ ಮಾಡ್ತೀವಿ. ಆ ಪರಾಧೀನ ಸ್ಥಿತಿಯಿಂದ ಹೊರಗಡೆ ತರಿಸ್ಬಿಡ್ತಾರೆ. ಸ್ವತಂತ್ರತೆಯನ್ನು ಕೊಡಿಸ್ಬೇಕು ಶಿಷ್ಯನಿಗೆ ಅನ್ನೋ ಒಂದು ಪ್ರಯತ್ನವೇ ಇರುತ್ತೆ. ಅವನು ಸ್ಥೂಲ ರೂಪದಲ್ಲಿ ಸ್ವತಂತ್ರ ಹೋರಾಟ ಮಾಡ್ತಾ ಇರ್ತಾರೆ ಎಲ್ಲರೂ, ಎಲ್ಲ ಪ್ರಕಾರದಲ್ಲಿ ಕೂಡ ಸೊಸೆ ಅತ್ತೆಯಿಂದ ಎಲ್ಲ ಪ್ರಕಾರದಲ್ಲಿ ಪ್ರತಿಯೊಬ್ಬರು ಅವರು ಸ್ವತಂತ್ರವಾಗಿ ಸ್ಥೂಲ ರೂಪದಲ್ಲಿ ಪ್ರಯತ್ನ ಮಾಡ್ತಿರ್ತಾರೆ. ಗುರುಗಳು ಸ್ಥೂಲ ರೂಪದಲ್ಲಿ ಏನು ವರ್ಕೌಟ್ ಆಗಲ್ಲ. ನಿಜವಾದ ಸ್ವತಂತ್ರತೆ ಈ ಶರೀರ, 3 ಪ್ರಕಾರದ ಶರೀರಗಳ ಜೊತೆ ಮನಸ್ಸು ಬುದ್ಧಿಗಳಿಂದ ಈ ಅಂತಃಕರಣ, ಅದರಿಂದಾನೇ ಮೇಯ್ನು ಸ್ವತಂತ್ರ, ನಿಜವಾದ ಸ್ವತಂತ್ರವಾದಂಥ ಸ್ಥಿತಿಗೆ ಕರ್ಕೊಂಡು ಹೋಗ್ಬೇಕಂತ ಗುರುಗಳ ಪ್ರಯತ್ನ ಇದೆ. ಅದಕ್ಕೆ ಆ ಗುರುಗಳ ಪರಾಧೀನತೆ ಸ್ಥಿತಿಯನ್ನು ಯಾವತ್ತೂ ಮೆಚ್ಚೋದಿಲ್ಲ. ಮಾತಾ ಮಾಣಿಕ್ಯೇಶ್ವರಮ್ಮರು ಹೇಳ್ತಾಯಿದ್ರು, ಯಾರು ಸ್ವತಂತ್ರರು ಅವರೇ ಧನ್ಯರು, ಅವರೇ ಆ ಮೋಕ್ಷ ಪದವಿಯನ್ನು ಹೊಂದುತ್ತಾರೆ ಅಂದ್ಬಿಟ್ಟು. ಎಲ್ಲ ಪ್ರಕಾರದಲ್ಲೂ ಕೂಡ ನಾವು ಹೀಗೆ ಅಭ್ಯಾಸ ಮಾಡ್ಕೊಂಡ್ಬಿಡ್ತೀವಂದರೆ ಪರಿಸ್ಥಿತಿಗಳಿಗೆ ಹೆದರಿ ಎಷ್ಟೋ ವೀಕ್ನೆಸ್ಗಳಿಂದ ಪರಾಧೀನತೆಯನ್ನು ಎಲ್ಲೋ ಒಂದು ಕಡೆ ಸ್ವೀಕಾರ ಮಾಡಿಬಿಟ್ಟಿರ್ತೀವಿ. ಆ ಪರಾಧೀನತೆಯನ್ನು ಸ್ವೀಕಾರ ಮಾಡಿಬಿಟ್ಟು ಆ ಲೈಫ್ ಹಂಗೆ ಕಂಟಿನ್ಯೂ ಮಾಡಿದ್ರೆ ಅದು ಹ್ಯಾಬಿಟ್ ಆಗಿಬಿಡುತ್ತೆ.
ಮತ್ತು ಅದನ್ನು ಅಂಥ ಸ್ಥಿತಿಯನ್ನು ಜಸ್ಟಿಫೈ ಮಾಡಿಕೊಂಡು ಮತ್ತೆ ಅದರಲ್ಲಿ ಎದ್ಬಿಡ್ತೀವಿ, ಮತ್ತು ಅದು ಹೊರಗಡೆ ಬರೋದಿಲ್ಲ. ಆದ್ದರಿಂದ ಈ ನೆಕ್ಸ್ಟ್ ಶ್ಲೋಕ ಅಂಥದ್ದೇ ಒಂದು ಇದು ಮಾಡ್ತಾರೆ. ಯಾರಿಗೂ ಕೂಡ ಒಬ್ಬರ ಹತ್ರ ಕೈ ಚಾಚಬೇಕು ಅನ್ನೋದು ಯಾರಿಗೂ ಇಷ್ಟ ಇರೋದಿಲ್ಲ, ಆದರೆ ಪರಿಸ್ಥಿತಿಗಳು ಅವನ ಕೈಲಿ ಆ ಕೆಲಸ ಮಾಡಿಸ್ತವೆ ಅಂದ್ಬಿಟ್ಟು ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ದೀನಮುಖೈ ಸದೈವ ಶಿಶುಕೈರ್ ಆಕೃಷ್ಟಜೀರ್ಣಾಂಬರ ಕ್ರೋಶದ್ಭಿಕ್ಷುದಿತೈರ್ನಿರನ್ನ ವಿದುರ ದೃಶ್ಯಾನ ಚೇದ್ಗೇಹಿನಿ ಯಾಂಚಾಭಂಗಭಯೇನ ಗದ್ಗದಗಲತ್ ತ್ರುಟ್ಯದ್ವಿಲೀನಾಕ್ಷರಂ ಕೋ ದೇಹೀತಿ ವದೇ ಸ್ವದಗ್ಧಜಠರಸ್ ಯಾರ್ತೆ ಮನಸ್ವಿ ಪುಮಾನ್. ಎಂಥ ಪರಿಸ್ಥಿತಿ ಅಂದರೆ ಹೆಂಡತಿ ನೋಡಿದ್ರೆಗನ ಸಿಕ್ಕಾಪಟ್ಟೆ ಬಾಡಿಯಲ್ಲೇ ಗೊತ್ತಾಗ್ತಾ ಇದೆ, ಪಾವರ್ಟಿ ಕಾಣಿಸ್ತಾ ಇದೆ, ಹಳೆಯ ಸೀರೆ ಕಟ್ಕೊಂಡು ದೀನ ಸ್ಥಿತಿಯಲ್ಲಿ ಕಾಣಿಸ್ತಾ ಇದ್ದಾರೆ. ಅಂಥ ದೀನ ಸ್ಥಿತಿಯಲ್ಲಿ ಮಕ್ಕಳು ಹೋಗ್ಬಿಟ್ಟಿದ್ರು ತಾಯಿಯನ್ನು ಊಟ ಕೊಡು, ಅದು ಕೊಡು, ಇದು ಕೊಡು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಆ ಪರಿಸ್ಥಿತಿಯನ್ನು, ಆ ಸಿಚುವೇಶನ್ನು ನೋಡಿಬಿಟ್ಟು ಆ ಮನುಷ್ಯ ತನಗೂ ಊಟ ಇಲ್ಲ ಅಂದರೂ ಕೂಡ ಅವ್ರ ಜೊತೆ ಆ ಮೋಹ, ಕನೆಕ್ಷನ್, ಆ ವೀಕ್ನೆಸ್ ಇರೋದ್ರಿಂದ ಎಲ್ಲೋ ಒಂದು ಕಡೆ ಹೋಗ್ಬಿಟ್ಟು ಪರಾಧೀನತೆ ಸ್ವೀಕಾರ ಮಾಡಿಬಿಟ್ಟು ಸಿಕ್ಕಾಪಟ್ಟೆ ಅಹಂಕಾರಯುಕ್ತದಿಂದ ಇರೋವಂಥ ವ್ಯಕ್ತಿ ಹತ್ರ ಕೂಡ ತನ್ನಲ್ಲಿರೋ ಸ್ವಾಭಿಮಾನನ ಸಾಯಿಸ್ಕೊಂಡು ಪರಾಧೀನತೆಯನ್ನು ಸ್ವೀಕಾರ ಮಾಡಿ ಯಾಚನೆ ತಂದು ಅವರ ಆನಂದ ಸಲುವಾಗಿ ಕಷ್ಟಪಡ್ತಾನೆ. ಬಟ್ ಈ ಸ್ಥಿತಿ ಬರಬಾರ್ದು ಅಂತ ಶಾಸ್ತ್ರ, ಅಂಥ ದೀನಸ್ಥಿತಿ. ಯಾಚನೆ ಮಾಡುವ ವೃತ್ತಿ ಅಷ್ಟು ಒಳ್ಳೆಯದಲ್ಲ. ಮಾರ್ಗ ಇದೆ ಅಂತಾರೆ, ನೆಕ್ಸ್ಟ್ ತೋರಿಸ್ತಾನೆ. ಏನು ಅಷ್ಟೊಂದು ಇನ್ನೂ ಬರೆದ್ರೆ ಕೈ ಚಾಚಕ್ಕೆ ಹೋಗ್ತೀಯ? ಏನು ಪ್ರಕೃತಿ ಏನು ಕೊಟ್ಟಿಲ್ಲ ನಿನಗೆ? ಏನು ಆ ಕೋತಿಗಳು, ಜಿಂಕೆಗಳು ಅವೆಲ್ಲ ಜೀವನ ನಡೆಸ್ತಾ ಇಲ್ವ? ಅವೆಲ್ಲ ಮುಂಚೆ ಶ್ಲೋಕದಲ್ಲಿ ಹೇಳ್ತಾರೆ. ಯಾಕೆ ಇವೆಲ್ಲ ಏನು ಖಾಲಿ ಆಗಿಬಿಟ್ಟಿದೆಯಾ? ಹೋಗ್ಬಿಟ್ಟು ನೀನು ಇನ್ನೊಬ್ಬರ ಹತ್ರ ಹೋಗ್ಬಿಟ್ಟು ಅಂಥ ಫುಲ್ಲು ಆ್ಯರೋಗೆನ್ಸಿಂದ ತುಂಬಿರೋ ಅಂಥ ಅಹಂಕಾರಿ ವ್ಯಕ್ತಿ ಹತ್ರ ಹೋಗ್ಬಿಟ್ಟು ನೀನು ಕೈ ಚಾಚಿ ಅವನ ಹತ್ರ ನೀನು ಸರೆಂಡರ್ ಆಗಿದೆಯಲ್ಲ, ಪರಾಧೀನತೆ, ನಿನಗೆ ಅವಶ್ಯಕತೆ ಏನಿದೆ ಅಂತೆಲ್ಲ ಈಗ ಶ್ಲೋಕದಲ್ಲಿ ಹೇಳ್ತಾರೆ. ಬಟ್ ಆ ಪರಾಧೀನತೆ ಸ್ಥಿತಿ ಆ ಅನೇಕ ಪ್ರಕಾರ ಸಿಚುವೇಷನ್ಗಳಿಂದ ಸಿಕ್ಕಾಕ್ಕೊಂಡು ಅಂಥ ದೀನ ಸ್ಥಿತಿಗೆ ಹೊರಟೋಗ್ಬಿಡ್ತಾನೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಆ ಪರಾಧೀನತೆ ಸ್ಥಿತಿಯಿಂದ ಸ್ವತಂತ್ರವಾಗಿ ಜೀವನ ನಡೆಸೋ ಪದ್ಧತಿಯನ್ನು ನಾವು ತಗೋಬೇಕು. ಇನ್ನು ವಿಧಿ ಇಲ್ಲ, ಎಲ್ಲ ಪ್ರಪಂಚದ ಮೆಜಾರಿಟಿಯೆಲ್ಲ ಹಂಗೆ ಕಾಣಿಸ್ತಾ ಇರುತ್ತೆ, ಯಾವುದು ಜಾಬ್ ಅಂತ, ಅದಂತ, ಇದಂತ ಅಂದ್ಬಿಟ್ಟು. ಈ ಥರ ಇರಲಿಲ್ಲ ಲೈಫು. ಪರಮಾತ್ಮ ನಾವು ಏನಾದರೂ ವ್ಯವಸಾಯನೇ ಮೇಯ್ನ್ ಇದ್ದಿದ್ದು ನಮ್ಮದು. ಡೈಲಿ 1 hour 2 hour ಸಿಂಪಲಾಗಿ ಸ್ವಲ್ಪ ಕೆಲಸ ಮಾಡಿಕೊಂಡ್ರು ಸಾಕು. ನೋಡಿ ಅಲ್ಲೇ ಕಾಮರ ಆಶ್ರಮದಲ್ಲಿ ಅದೊಂದು ಗಿಡ ಹಾಕಿದ್ದೀವಲ್ಲ, ಇದು ವೆಜಿಟೇಬಲ್ಸ್ದು, ಅಂಥದ್ದು ಸುತ್ತಲೂ ಅಷ್ಟು ಕಾಂಪೌಂಡಲ್ಲಿ ಎಲ್ಲ ಪ್ರಕಾರದ ವೆಜಿಟೇಬಲ್ಸ್ ಹಾಕ್ಕೊಂಡ್ರೆ ಅದರಿಂದನೇ ಜೀವನ ಆರಾಮಾಗಿ ನಡಿಬೋದು. ಇನ್ನು ಹೆಚ್ಚಾಗ್ಬಿಟ್ಟು ಬೇರೆಯವ್ರು ಕೊಡಬೇಕಾಗುತ್ತೆ. ಆ ಥರ ಶರೀರ ಧಾರಣೆ ಸಲುವಾಗಿ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೊಂದು ಪ್ರಕೃತಿಯಿಂದ ನಾವು ಹೊಂದಬಹುದು. ಇನ್ನೊಬ್ಬರ ಹತ್ರ ಕೈ ಚಾಚಬೇಕಾದ ಅವಶ್ಯಕತೆ ಇಲ್ಲ. ಅದಕ್ಕೆ ನೀನು ಏನು ಯಾಚನೆ, ಪರಾಧೀನತೆ ಸ್ಥಿತಿ ಇದೆಲ್ಲ ಅಭ್ಯಾಸ ಮಾಡ್ಕೊಂಡಿದೆಯಾ, ಇವೆಲ್ಲ ಕೂಡ ಈ ಥರ ನೀನು ಮಾಡಬೇಕಂತ ಇಲ್ಲ, ಬಟ್ ಬಲವಂತವಾಗಿ ಮಾಡಬೇಕಾದ ಪರಿಸ್ಥಿತಿಯಲ್ಲಿ ಸಿಕ್ಕಾಕ್ಕೊಂಡಿದೆಯಾ ಅಂತ ಯಾಚನೆ ಸ್ಥಿತಿಯಿಂದ, ದೀನ ಸ್ಥಿತಿಯಿಂದ ನೀನು ಹೊರಗಡೆ ಬರಬೇಕು. ಮನಸ್ಸಿದ್ದರೆ ಮಾರ್ಗ ಇರುತ್ತೆ. ಸ್ವಲ್ಪ ಸ್ವಾಭಿಮಾನ ಇರೋರು ದುಡ್ಡು ನನಗೆ ಜಾಸ್ತಿ ಬರುತ್ತಂದ್ರೂ ಕೂಡ ಬೇಡಪ್ಪ, ಪರಾಧೀನತೆ ಸ್ಥಿತಿಯಲ್ಲಿ ದುಡ್ಡು ಜಾಸ್ತಿ ಬಂದ್ರೂ ಬೇಡ, ಕಡಿಮೆ ದುಡ್ಡಿದ್ರೂ ಪರವಾಗಿಲ್ಲ, ಸ್ವತಂತ್ರವಾಗಿ ನಾನು ಮನಃಶಾಂತಿಯಾಗಿ ಜೀವನ ನಡೆಸ್ಬೇಕಂದ್ಬಿಟ್ಟು ಸಿಂಪಲ್ ಲೈಫ್ಗೆ ಅಡಿಕ್ಟ್ ಆಗಿಬಿಡ್ತಾರೆ. ಮತ್ತು ಅಭಿಮತ ಮಹಾಮಾನ ಗ್ರಂಥಿ ಪ್ರಭೇದ ಪಟೀಯಸಿ ಗುರುತರ ಗುಣಗ್ರಾಮಾಂ ಭೋಜಸ್ಫುಟೋಜ್ವಲ ಚಂದ್ರಿಕಾ ವಿಪುಲ ವಿಲಸಲ್ಲ ಜಾವಲ್ಲಿ ವಿತಾನುಕುಟಾರಿಕಾ ಜಠರ ಪಿಟರಿ ದುಷ್ಪೂರೇಯಂ ಕರೋತಿ ವಿಡಂಬಣಂ. ಎಲ್ಲ ಪ್ರಕಾರದ ಪರಾಧೀನತೆಗೆ ಮೂಲ ಕಾರಣ ಏನಂದರೆ ಹಸಿವು ಬಾಯಾರಿಕೆ. ತೆಲುಗುನಲ್ಲಿ ಒಂದು ಡೈಲಾಗ್ ಅಂತಾರೆ, ಕೂಟಿ ಕೋಸನ್ನು ಕೋಟಿ ವಿದ್ಯಾಲಯ.
ಆತ್ಮ ಮೋಕ್ಷ ಸಲುವಾಗಿ ಒಂದೇ ವಿದ್ಯೆ ಅಷ್ಟೇ, ಬ್ರಹ್ಮವಿದ್ಯೆ. ಬಟ್ ಈ ಶರೀರ ಪೋಷಣೆ ಸಲುವಾಗಿ ಎಲ್ಲ ಪ್ರಕಾರದ ಟ್ಯಾಲೆಂಟು, ಎಲ್ಲ ಪ್ರಕಾರದ ಪರಿಶ್ರಮಗಳು ಅದರಿಂದಗಡೆ ನಾವು ಬಿದ್ದಿದ್ದೀವಿ. ಅದಕ್ಕೆ ಅದರಿಂದ ಹೊರಗಡೆ ಬಂದು ನಿಲ್ಲು ನೋಡೋ ಅಂಥ ವಿಚಾರ ಕೂಡ ಬರ್ತಾಯಿಲ್ಲ ನಮಗೆ. ಎಕ್ಸಾಂಪಲ್ಸ್ ಹೆಚ್ಚು ಸಿಗ್ತಾ ಇಲ್ಲ. ಅಟ್ಲೀಸ್ಟ್ ಕಪ್ಪೇನಾದರೂ ನೋಡ್ತಾ ಇದ್ದರೆ ಆ ಕಪ್ಪೆಯನ್ನು ನೋಡಿದ್ರೆ ಸ್ವಲ್ಪ ಧೈರ್ಯ ಬರ್ತಾಯಿತ್ತು. 6 ರಿಂದ 8 ತಿಂಗಳು ಅದು ಏನು ಆಹಾರ ಸೇವನೆ ಮಾಡ್ತಾ ಹೆಂಗಿರುತ್ತೆ, ನಾವು ಅದೇ ಥರ ಇರ್ಬೋದಲ್ಲ. ಅದು ಅದು ಗ್ರಹಣ ಮಾಡಿರೋ ಏನದು ಆ ವಿದ್ಯೆ ಏನಿದೆ ಅಲ್ಲಿ, ಆ ಟೆಕ್ನಿಕ್ ನಾವು ಬಳಸ್ಕೊಂಡು ನಾವು ಅದೇ ಥರ ಇರ್ಬೋದಲ್ಲ ಅಂತ ಆ ವಿಚಾರನೂ ಬರ್ತಾ ಇಲ್ಲ. ಆ ಐಡಿಯಾನು ಬಂದು ಅದರ ಥರ ನಾವು ಅಭ್ಯಾಸ ಮಾಡೋಕ್ಕೆ ಹೋಗ್ತಾ ಇಲ್ಲ. ಮಾತಾ ಮಾಣಿಕೇಶ್ವರಮ್ಮ ಅವರು ಅಂದರೆ ಅಂತಃಕರಣ ಶುದ್ಧಿ ಇರೋ ಅಂಥವರು ಹೆಂಗಿರುತ್ತೆ ಅವ್ರ ಮೈಂಡು, ನಮ್ಮ ಮೈಂಡ್ ಹೆಂಗಿದೆ ಅನ್ನೋದು ನಾವು ಚೆಕ್ ಮಾಡ್ಕೋಬೇಕು. ಅವರು ಮಲ್ಲಾಬಾದ್ ಅನ್ನೋ ಗ್ರಾಮದಲ್ಲಿ ತುಂಬ ಪಾವರ್ಟಿ ಇರೋವಂಥ ಫ್ಯಾಮಿಲಿಯಲ್ಲಿ ಜನ್ಮ ತಗೊಂಡಿರ್ತಾರೆ. ಅವರು ಹುಟ್ಟಿದ ತಕ್ಷಣವೇ ಅನೇಕ ಲೀಲೆಗಳು ಅವ್ರ ತಾಯಿಗೆ ವಿಷ್ಣು ಸ್ವಪ್ನದಲ್ಲಿ ದರ್ಶನ ಬಂದು ಈ ಸತಿ ಗಂಡು ಮಗು ಆಗುತ್ತೆ ಅಂದ್ಕೊಂಡ್ರೆ ಮತ್ತೆ ಹೆಣ್ಮಗು ಆಗಿರುತ್ತೆ. ಅಷ್ಟಕ್ಕೆ ಮುಂಚೆ ಇನ್ನು 2 ಹೆಣ್ಮಕ್ಳಾಗಿರ್ತಾರೆ. ಆಗ ಹೆಣ್ಮಕ್ಳಾದ್ರೇಗನ ಫುಲ್ಲು ದೋಷ ಹೆಂಗಸ್ರ ಮೇಲೆ ಆಗ್ಬಿಡ್ತಾಯಿದ್ರು. ನಿಜವಾದ ದೋಷ ಗಂಡಸರಲ್ಲಿ ಇರುತ್ತೆ. ನಿಜವಾದ ಕಾರಣ ಅವರಲ್ಲಿರುತ್ತೆ ಅದು. ಆದ್ದರಿಂದ ಮತ್ತೆ ನಿನಗೆ ಹೆಣ್ಮಗು ಹುಟ್ಟಿದಾರ, ಯಾರು ಸಾಕ್ಬೇಕಂದ್ಬಿಟ್ಟಿದ್ದೂ ಹುಟ್ಟಿದ ಮೇಲೇ ಇನ್ನು ಸಾಕೋದೇ ಬೇಡ ಅನ್ನೋ ಥರ ಯಾರೂ ನೋಡೋಕ್ಕೂ ಬರಲಿಲ್ವಂತೆ. ಇನ್ನು ತಾಯಿಗೂ ಸಿಕ್ಕಾಪಟ್ಟೆ ಇದಾಗೋಯ್ತಂತೆ, ಈ ಮಗುವನ್ನು ಸಾಕೋದು ಬೇಡ, ಇದಕ್ಕೆ ಹಾಲು ಕುಡಿಸ್ದಿರ ಹಂಗೆ ಬಿಟ್ಬಿಟ್ರೆ ಹಂಗೆ ಪ್ರಾಣ ಹೊಟ್ಟೋಗಿಡಿಸ್ತೇ ಬಿಡು ಅನ್ನೋ ಥರ ಬಿಟ್ಬಿಟ್ಟಿದ್ರಂತೆ. ಬಿಟ್ಬಿಟ್ಟಿದ್ರೆ 2 ದಿವಸ ಆಯಿತು, ಏನು ಸೌಂಡೇ ಬರ್ತಾಯಿಲ್ಲ. ಎಷ್ಟಿದ್ರೂ ತಾಯಿ ಪ್ರಾಣ ಅಲ್ಲ. ಏನಾಗಿದೆ ಮತ್ತು ಬೆಕ್ಕೇನಾದರೂ ಕಚ್ಚಿಬಿಟ್ಟಿದೆಯಾ, ತಿಂದುಬಿಟ್ಟಿದೆಯಾ ಅಂತ ಹೋಗಿ ನೋಡಿದ್ರೆ ಅದು ಯಾರಿಟ್ಟರೋ ಏನೋ ಗೊತ್ತಿಲ್ಲ, ರಾಗಿಯ ಒಂದು ಗಂಪೆ ಅಂತಾರಲ್ಲ, ಅದರಲ್ಲಿ ಚೆನ್ನಾಗಿ ಅದರಲ್ಲಿ ಆರಾಮಾಗಿ ಏನು ಅಳ್ದಿರ ಆರಾಮಾಗಿ ಸ್ವಸ್ಥವಾಗಿದ್ದಾರಂತೆ. ಆ ಥರ ಜನ್ಮ ಆಗಿದೆ ಅವರಿಗೆ. ಮತ್ತು ಅವರು ಸಣ್ಣ ವಯಸ್ಸಿನಲ್ಲಿ ಒಂದು ದಿವಸ ಅವ್ರು ಏನೋ ಆಹಾರ ಸಣ್ಣ ವಯಸ್ಸಿನಲ್ಲಿ ಏನೋ ಸ್ವಲ್ಪ ಮೇಕೆ ಹಾಲು ಕುಡಿದಿರೋ ಅಂತ ಸ್ವಲ್ಪ ಚರಿತ್ರೆ ಇದೆ. ಮತ್ತು ಇನ್ನೇನು ಆಹಾರ ತೊಗೊಂಡಿದ್ದು ರೆಕಾರ್ಡ್ ಇಲ್ಲ. 8 ವರ್ಷ ವಯಸ್ಸಿನಲ್ಲಿ ಆವಾಗ ಒಂದೇ ದಿವಸ 2 ಘಟನೆ ನಡೆಯುತ್ತೆ. ಪಕ್ಕದ ಮನೆಯಲ್ಲಿ ಒಂದು ಗರ್ಭಿಣಿ ಸ್ತ್ರೀ ಡೆಲಿವರಿ, ಅದು ಹತ್ತಿರ ಇದ್ದು ನೋಡಿಬಿಟ್ಟು ಆ ನೋವು ಕಿರ್ಚೋದು ಎಲ್ಲ ನೋಡಿಬಿಟ್ಟು ಮದುವೆ ಮಾಡಿಕೊಂಡು ಇಷ್ಟೊಂದೆಲ್ಲ ಕಷ್ಟಪಡಬೇಕಾಗುತ್ತಾ ಅಂದ್ಬಿಟ್ಟಿದ್ದನು ಅದೊಂದು ಫುಲ್ ಸ್ಟ್ರಾಂಗಲ್ಲಿ ಮೈಂಡಲ್ಲಿ ಆಗಿಬಿಟ್ಟಿದೆ. ಇನ್ನೊಂದು ಪಕ್ಕದ ಈ ಕಡೆ ಮನೆಯಲ್ಲಿ ಅದೇ ದಿವಸ ಯಾರೋ ಗಂಡನ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಅತ್ತೆ ಕೈಯಲ್ಲಿ ಗಂಡನ ಕೈಯಲ್ಲಿ ಏಟು ತಿಂದು ಒದೆ ತಿಂದು ಬಂದು ಇಲ್ಲಿ ವಿಲಾಪ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಹೇಳ್ಕೊಂಡು ಗಾಯಗಳು ತೋರಿಸ್ಕೊಂಡು ಸಿಕ್ಕಾಪಟ್ಟೆ ಸ್ಟೋರಿ ಎಲ್ಲ ಅದನ್ನೆಲ್ಲ ನೋಡಿದ್ದಾರೆ. ಓಹೋ, ಮದುವೆ ಮಾಡ್ಕೊಂಡ್ರೆ ಇಷ್ಟೊಂದೆಲ್ಲ ಕಷ್ಟಗಳು ಬರ್ತಾವೆ ಅಂದ್ಬಿಟ್ಟಿದ್ದನು. ಅಷ್ಟೇ ಆ ಸಣ್ಣ ವಯಸ್ಸಿನಲ್ಲೇ ನಾನು ಪ್ರಾಣ ಹೋದರೂ ಪರವಾಗಿಲ್ಲ, ನಾನಂತೂ ಈ ಸಂಸಾರದಲ್ಲಿ ಮದುವೆ ಮಾಡ್ಕೋಬಾರ್ದು ಅಂತ ಡಿಸೈಡ್ ಆವತ್ತೇ ಅಂದ್ಕೊಂಡೆ. ಹಂಗೆ ಡಿಸೈಡ್ ಅಂದ್ಕೊಂಡ್ರೆ ಪ್ರಕೃತಿ ಪ್ರಾರಬ್ಧದ ಆಟಗಳು ಹೆಂಗಿರ್ತಾವೇನೋ ಗೊತ್ತಿಲ್ಲ. ಆವತ್ತೇ ಅವ್ರ ಮನೆಯವರು ಚೈಲ್ಡ್ ಮ್ಯಾರೇಜ್ ಮಾಡಿಬಿಡ್ಬೇಕಂದ್ಬಿಟ್ಟು ಡಿಸೈಡ್ ಮಾಡ್ತಾರೆ ಅವ್ರ ಸಂಬಂಧಿಕರಲ್ಲಿ. ಎಷ್ಟು ಇಲ್ಲ ನಾನು ಮದುವೆ ಮಾಡ್ಕೊಳ್ಳಲ್ಲ, ಮಾಡೋಕ್ಕೆ ಹೋದ್ರೆ ನಾನು ಪ್ರಾಣ ತೆಕ್ಕೊಂಡ್ಬಿಡ್ತೀನಿ, ಆತ್ಮಹತ್ಯೆ ಮಾಡ್ಕೊಂಬಿಡ್ತೀನಿ ಅಂತ ಎಷ್ಟು ಹೇಳಿದ್ರು ಕೂಡ ಈಗ ಸಣ್ಣ ಹುಡುಗಿ ಬಿಡು, ನೀನು ಹುಚ್ಚಿ, ನಿನಗೇನು ಗೊತ್ತಾಗುತ್ತೆ, ದೊಡ್ಡವಳಾದಮೇಲೆ ನಿನಗೆ ಅರ್ಥ ಆಗುತ್ತೆ ಬಿಡು ಅಂದ್ಬಿಟ್ಟಿದ್ದು ನೀನು ಎಂಗೇಜ್ಮೆಂಟ್ಗೆಲ್ಲ ಕರೆದು ಬಿಟ್ಟಿದ್ರಂತೆ. ಈಕೆ ಮಾತು ಏನು ಲೆಕ್ಕನೇ ಇಲ್ಲ. ಅವ್ರವ್ರು ದೊಡ್ಡವ್ರು ಮಾತ್ಕೊಂಡು ಇನ್ನು ಓಕೆ ಇವರಿಬ್ಬರಿಗೂ ಮದುವೆ ಚೈಲ್ಡ್ ಮ್ಯಾರೇಜ್ ಮಾಡಿಬಿಡಬೇಕು ಅಂದ್ಬಿಟ್ಟು ಇನ್ನು ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಇನ್ನು ಆ ಎಂಗೇಜ್ಮೆಂಟ್ ದಿವಸನೇ ಇನ್ನು ಆವತ್ತಿಂದ ಸ್ಟಾರ್ಟ್. ಇನ್ನು ಬೇಡ, ಆ ಜೀವನಕ್ಕಿಂತ ನನಗೆ ಸಾವೇ ಮೇಲು ಅಂದ್ಬಿಟ್ಟಿದ್ದನು. ಗಾಜಿಂದೆಲ್ಲ ಚೂರು ಮಾಡಿಕೊಂಡು ಇಷ್ಟು ಗಾಜಿನ ಪುಡಿ ತಿಂದುಬಿಟ್ರಂತೆ. ಅಷ್ಟು ತಿಂದರೂ ಕೂಡ ಏನೂ ಆಗಲಿಲ್ಲವಂತೆ. ಮತ್ತು ಇಲ್ಲ, ನೀರಲ್ಲಿ ಬಿದ್ದರೆ ಪ್ರಾಣ ಕಳ್ಕೊಂಡ್ಬಿಡ್ತಾರಂತ ಯಾರು ಹೇಳಿದ್ರಿಗೇನು ಅಲ್ಲಿ ಏಕಾಂಬರಿ ಅಂತ ಒಂದು ಕ್ಷೇತ್ರ ಇದೆ, ಆ ನೀರಲ್ಲಿ ಜಂಪ್ ಮಾಡಿದರೆ ಜಲಸ್ತಂಭನ ಆಗಿಬಿಟ್ಟಿದ್ದಾರೆ. 3 ದಿವಸ ಹಂಗೆ ಮೇಲ್ಗಡೆ ಶವ ತೇಲ್ದಂಗೆ ತೇಲ್ತಾರೆ. ಮತ್ತು ಅಲ್ಲಿದ್ದಿದ್ದು ಪೂಜಾರಿಗಳೇ, ಅವರು ವಾರಕ್ಕೊಂದ್ಸತಿ ಪೂಜೆಗೆ ಬರೋರಂತೆ. ನೋಡಿದ್ರೆ ಯಾರಿದು ಅಂದ್ಬಿಟ್ಟಿದ್ದೂ ಯಾರು ಸತ್ತೋಗಿರ್ಬೇಕಂತ ಎತ್ತು ನೋಡಿದ್ರೆ ನಾಡಿ ಎಲ್ಲ ಕೆಲಸ ಮಾಡ್ತಾಯಿತ್ತಂತೆ. ಹಾಗೂ ಪ್ರಾಣ ಹೋಗಲಿಲ್ಲ. ಮತ್ತು ಹುತ್ತದಲ್ಲಿ ಹಾವಿರ್ತಾವೆ, ಹಾವು ಕಚ್ಚಿದ್ರೆ ಪ್ರಾಣ ಹೊರಟೋಗುತ್ತೆ ಅಂದರೆ ಹುತ್ತದಲ್ಲಿ ಮನೆ ಥರ ಮಾಡ್ಕೊಂಡು ಕೂತ್ಕೊಂಡಿದ್ರಂತೆ ಬಂದು ಹಾವು ಕಚ್ಚಲಿ ಅಂತ. ಯಾವ ಹಾವು ಕಚ್ಚಲಿಲ್ಲ. ಮತ್ತು ಭೂಮಿಯಲ್ಲಿ ಸ್ವಯಂ ಆಗಿ ಅವ್ರ ಒಳದಲ್ಲೇ
ಮಣ್ಣೆಲ್ಲ ತೋಡ್ಕೊಂಡು ಎಲ್ಲ ಮಣ್ಣೆಲ್ಲ ಮುಚ್ಕೊಂಡ್ಬಿಟ್ಟಿದ್ದಾರೆ ಸ್ವಯಂ ಸಮಾಧಿ. ಎಷ್ಟು ಮುಚ್ಕೊಂಡ್ರೆ ಒಂದು ಕೈ ಹೊರಗಡೆ ಇರುತ್ತಲ್ಲ, ಯಾವ ಕೈಯಿಂದ ಮುಚ್ಚಿರೋದು. 2-3 ದಿವಸ ಹಂಗೆ ಹೊಡೆದಲ್ಲಿ ಹಂಗಿದ್ರು ಕೂಡ ಮತ್ತೆ ಅವ್ರ ತಂದೆನ ನೋಡಿ ಕೈ ಹಿಡಿದು ಮತ್ತೆ ಮೇಲೆ ಎತ್ತಿದಾರಂತೆ. ಆದರೂ ಕೂಡ ಅವ್ರಿಗೆ ಆ ಥರ ಮೃತ್ಯು ಬಂದಿಲ್ಲ. ಅಷ್ಟು ಸಣ್ಣ ವಯಸ್ಸಿನಲ್ಲಿ ಈ 2 ಸೀನು ನೋಡಿದ್ರೇ ಈ ಸಂಸಾರದಲ್ಲಿ ಎಂಟ್ರಿ ಕೊಡಬಾರ್ದು ಅಂತ ಅವ್ರಿಗೆ ಯಾಕೆ ಬರುತ್ತೆ? ನಮಗೆ ಆ ಥರ ವೃತ್ತಿಗಳು ಎಷ್ಟು ನೋಡಿರ್ತೀವಂತ ಇನ್ಸ್ಟೆಂಟೆಡ್, ನಮಗೆ ಯಾಕೆ ಬರೋದಿಲ್ಲ? ಇಲ್ಲಿ ನಾವು ವಿಚಾರ ಮಾಡಬೇಕು. ಯಾಕಂದರೆ ಅವ್ರದ್ದು ಶುದ್ಧ ಅಂತಃಕರಣ ಅಲ್ಲ, ಅವ್ರಿಗೆ ತುಂಬ ಸ್ಪಷ್ಟ ರೂಪದಲ್ಲಿ ಈ ಅನರ್ಥ ಅನ್ನೋದು ತುಂಬ ಸ್ಪಷ್ಟ ರೂಪದಲ್ಲಿ ನೋಡ್ತಾ ಇರ್ತಾರೆ. ನಾವು ಏನು ಅರ್ಥ ಅಂತ ನೋಡ್ತಾ ಇರ್ತೀವೋ, ಉಪಭೋಗ ಸಾಧನ ತಗೊಳ್ತಿರೋದು, ಅದು ದೊಡ್ಡ ಟ್ರ್ಯಾಪು, ಅದು ದುಃಖದ ಆಲಯ ಅನ್ನೋದು ಅವ್ರಿಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇರುತ್ತೆ. ನಮಗೆ ಯಾಕೆ ಕಾಣಿಸೋದಿಲ್ಲ ಅಂದರೆ ನಾವು ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ಈ ಥರ ಜೀವನಕ್ಕೆ ಅನಾದಿ ಕಾಲದಿಂದ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ಇದು ಏನು ನಮಗೇನು ಸ್ಪೆಷಲ್ ಅನ್ನಿಸ್ತಾ ಇಲ್ಲ, ಜಸ್ಟ್ ನಾರ್ಮಲ್ ಅನ್ನಿಸ್ತಾ ಇದೆ. ಅದಕ್ಕೆ ಶಾಸ್ತ್ರ ಬಂದ್ಬಿಟ್ಟು, ಇಲ್ಲ ನೀನು ಅಂಥ ಪರಾಧೀನತೆ ಸ್ಥಿತಿಯನ್ನು ನೀನು, ಅದು ಸರಿಯಲ್ಲ, ಅದು ನೀನು ಮತ್ತೆ ಅದೇ ಅಭ್ಯಾಸ ಆಗಿಬಿಟ್ರೆ ಮತ್ತು ನೀನು ಅಲ್ಲಿಂದ ಆ ಸ್ಥಿತಿಯಿಂದ ಮೇಲೆ ಎದ್ದು ಬರೋದಕ್ಕೆ ನೀನು ಒಂದು ಚೂರು ಪ್ರಯತ್ನವೂ ಮಾಡೋದಿಲ್ಲ, ಅದೇ ಹ್ಯಾಬಿಟ್ ಆಗಿಬಿಡುತ್ತೆ. ಆದ್ದರಿಂದ ಯಾವುದೇ ಪ್ರಕಾರದಲ್ಲಿ ನಿನ್ನ ಸ್ವಾಭಿಮಾನವನ್ನು ಸಾಯಿಸ್ಕೊಂಡು ಇಂಥ ಪರಾಧೀನತೆ ಅವಸ್ಥೆಗೆ ಹೋಗಬೇಡ. ಹಸಿವು ಬಾಯಾರಿಕೆಯಿಂದ ಅಷ್ಟು ಹೆದರ್ತಿ ಯಾಕೆ? ಈ ಶಾಸ್ತ್ರ ಜ್ಞಾನದಿಂದ ನಾವು ಈ ಶರೀರ ನಾವು ಅಲ್ಲವೇ ಅಲ್ಲ, ಇದು ಪ್ರಾಣದ ಧರ್ಮ. ಪ್ರಾಣ ಇದ್ದರೆ ಏನು, ಹೋದರೆ ಏನು, ಆ ಮಟ್ಟಕ್ಕೆ ವಿಚಾರ ಮಾಡಬೇಕು. ಮತ್ತು ಯೋಗಿಗಳೆಲ್ಲ ಸಮಾಧಿ ಸ್ಥಿತಿಯಲ್ಲಿ 10 ವರ್ಷ 12 ವರ್ಷ ಪ್ರಾಣನ ಸ್ತಬ್ಧ ಮಾಡಿದಾಗ ಅಲ್ಲಿ ಹಸಿವು ಬಾಯಾರಿಕೆ ಎಲ್ಲಿದೆ? ಎಷ್ಟು ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ ಇದೆ. ಅಷ್ಟೊಂದು ಧೈರ್ಯ ಮಾಡಿಬಿಟ್ಟು ಆ ಪರಾಧೀನತೆ ಅಲ್ಲಿಂದನೇ ಬರ್ತಾಯಿದೆ ಅಲ್ಲ. ನೆನ್ನೆ ನಡೆದಲ್ಲ, ಆ ಬದುಕೋ ಇಚ್ಛೆ ಅನ್ನೋದು ಅದು ಆಶ್ಚರ್ಯ ಅಂದ್ಬಿಟ್ಟು ಎಲ್ಲವೂ ನೋಡ್ತಿದ್ದಂಗೆ ಎಲ್ಲರೂ ಖಾಲಿ ಮಾಡಿ ಬಿಟ್ಟು ಹೋಗ್ತಾ ಇದ್ದಾರೆ. ನಾವು ಮಾತ್ರ ಇನ್ನೂ ಯಾವಾಗಲೂ ದೂರ, ತುಂಬ ದೂರ ಇದೆ. ಯಾವಾಗಲೂ ಇನ್ನೂ ನನಗೂ ಮೃತ್ಯುವಿಗೆ ಡಿಸ್ಟೆನ್ಸ್ ತುಂಬಾ ಇದೆ ಅನ್ನೋ ಭಾವನೆಯಲ್ಲಿ ಇರ್ತೀವಿ. ಯಾವ ಸೆಕೆಂಡಲ್ಲಾದರೂ ಬರ್ಬೋದು ಅದು. ಆದ್ದರಿಂದ ಆ ಹಸಿವು ಬಾಯಾರಿಕೆಯಿಂದ ನಮಗೆ ಅಂಥ ಪರಾಧೀನತೆ ಸ್ಥಿತಿ ಬರ್ತಾಯಿದೆ. ಅದನ್ನು ಕೂಡ ಯೋಚನೆ ಮಾಡಿ. ಅದು ನಮ್ಮ ಧರ್ಮವಲ್ಲ, ಅದು ಪ್ರಾಣ ಧರ್ಮ ಆಗಿದೆ. ಆದ್ದರಿಂದ ಅದರ ಮೇಲೆ ಹೆಚ್ಚು ಡಿಪೆಂಡೆನ್ಸ್ ಇರಬಾರ್ದು. ಸರಿ, ನೀನು ಹಸಿವು ಬಾಯಾರಿಕೆಯಿಂದ ಹೊರಗಡೆ ನಿಲ್ಲುವಂಥ ಸಾಮರ್ಥ್ಯ ಇಲ್ಲ, ನಿಂತರ ಟೆಕ್ನಿಕ್ ಇಲ್ಲ ಅಂದರೂ ಕೂಡ ಸರಿ, ಶರೀರ ನಿರ್ವಹಣೆ ಸಲುವಾಗಿ, ಪ್ರಾಣ ಧಾರಣೆ ಸಲುವಾಗಿ ನೀನು ಎಷ್ಟು ಮಾಡ್ಕೋಬೇಕು ಅಷ್ಟು ಪ್ರಕೃತಿ ನಿನಗೆ ಆರಾಮಾಗಿ ಸ್ವಾಭಿಮಾನದಿಂದ ನೀನು ಬದುಕುವಂಥದ್ದು ಫೆಸಿಲಿಟಿ ಕೊಟ್ಟಿದೆ. ಅಂದರೆ ಆವಾಗೆಲ್ಲ ಕಾಡುಗಳೆಲ್ಲ ಹಂಗೆ ಇತ್ತು. ಅದನ್ನು ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾರೆ. ಮತ್ತು ಭಿಕ್ಷಾಟನೆ ಯಾಚನೆ ಮಾಡಬಾರ್ದು ಅಂತ ದೀನಸ್ಥಿತಿ ಅದನ್ನು ಖಂಡನೆ ಮಾಡಿದಾರಲ್ಲ. ಬಟ್ಟು ಸನ್ಯಾಸಿಗಳಿಗೆ ಅದು ಭಿಕ್ಷಾಟನೆ ಧರ್ಮ ಆಗಿರುತ್ತೆ. ಹಾಗಾದ್ರೆ ಮತ್ತು ಸನ್ಯಾಸಿಗಳು ಭಿಕ್ಷಾಟನೆ ಮಾಡೋಕ್ಕೆ ಆಗೋದಿಲ್ಲ ಅಂತ. ಅದು ಸನ್ಯಾಸಿ ಎಂಥವ್ರ ಹತ್ರ ಭಿಕ್ಷೆ ಆಡಬೇಕು ಅನ್ನೋದು ನೆಕ್ಸ್ಟ್ ಶ್ಲೋಕದಲ್ಲಿ ಅದನ್ನು ಸ್ವಲ್ಪ ಮೆನ್ಷನ್ ಮಾಡಿಬಿಡ್ತಾರೆ. ಮತ್ತು ಯಾಕಂದರೆ ಅದು ಅಲ್ಲಿ ಅಪವಾದ ಮತ್ತು ಅಲ್ಲಿ ಅತಿವ್ಯಾಪ್ತಿ ಆಗಿಬಿಡುತ್ತೆ. ಪುಣ್ಯೇ ಗ್ರಾಮೆ ವನೇವ ಮಹತಿ ಸಿತಪಟ ಛನ್ನಪಾಲೀಂ ಕಪಾಲೀಂ ಹ್ಯಾದಾಯ ನ್ಯಾಯಗರ್ಭದ್ವಿಜ ಹುತಃ ಬುಗ್ಧೂಮಧೂಮ್ರೋಪಕಂಠೆ ದ್ವಾರಂ ಪ್ರವಿಷ್ಟೋ ವರಮುದರದರಿ ಪೂರಣಾಯ ಕ್ಷುಧಾರ್ತೋ ಮಾನೀ ಪ್ರಾಣೈ ಸನಾತೋ ನ ಪುನರನುದಿನಂ ತುಲ್ಯಕುಲ್ಯೇಷು ದೀನಃ. ಅಂದರೆ ಎಂಥ ಜಾಗದಲ್ಲಿ ನಾವು ಯಾಚನೆ ಮಾಡಬೇಕಂದ್ರೆ ಸಾಧನೆ ಮಾಡೋರು, ಸನ್ಯಾಸಿಗಳಿಗೆ ಅಂಥವರು. ಒಂದು ವೇಳೆ ಸನ್ಯಾಸಿ ಅಲ್ಲಲಿಲ್ಲ ಅಂದರೂ ಕೂಡ ದೀನ ಸ್ಥಿತಿಯಲ್ಲಿ ಇದ್ದಾಗಲೂ ಕೂಡ ಒಳ್ಳೆ ವೈದಿಕ ಧರ್ಮನ ಆಚರಣೆ ಮಾಡೋ ಅಂಥವರು, ವಾನಪ್ರಸ್ಥ ಆಶ್ರಮ ಸ್ವೀಕಾರ ಮಾಡಿ ಊರಿಂದ ಹೊರಗಡೆ ತಪಶ್ಚರ್ಯದಿಂದ ಸಾಧನೆ ಮಾಡ್ತಾ ಇರ್ತಾರೆ ನೋಡಿ, ಅಲ್ಲಿ ನೀನು ಭಿಕ್ಷಾಟನೆಗೆ ಹೋಗ್ಬೋದು. ಮತ್ತು ಯಾವ ಊರಿನಲ್ಲಿ ನಿನಗೆ ಯಾಗ ಯಜ್ಞಗಳು, ಅದ್ರದ್ದು ಸ್ಮೆಲ್ಲು, ಆ ಹೊಗೆ ಇವೆಲ್ಲ ಕಾಣಿಸ್ತಾ ಇರುತ್ತೋ ಅಂಥವ್ರ ಮನೆಯಲ್ಲಿ ಹೋಗ್ಬಿಟ್ಟು ನೀನು ಭಿಕ್ಷಾಟನೆ ಮಾಡಬೇಕು. ಏನು ಶುಚಿ ಶೌಚ ಏನೂ ಇಲ್ಲದೆ ವೈದಿಕ ಧರ್ಮವನ್ನು ಆಚರಣೆ ಮಾಡದೇ ಇರೋ ಅಂಥ ಪಾಮರಗಳ ಮನೆಗಳಲ್ಲೆಲ್ಲ ಹೋಗಿ ಭಿಕ್ಷಾಟನೆ ಮಾಡಬಾರ್ದಂತ ಶಾಸ್ತ್ರ ನಿಯಮ ಇರುತ್ತೆ.
ಪ್ರಾಣಧಾರಣ ಹೋಗ್ತಿದೆ ಅಂತ, ಯಾವುದು ಮನೆ ಸಿಗ್ತಾ ಇಲ್ಲ ಅಂತ, ಊರು ಯಾವುದು ಸಿಗ್ತಾ ಇಲ್ಲ ಅನ್ನೋವಾಗ ಆಪತ್ ಕಾಲದಲ್ಲಿ ಮಾತ್ರ ಮತ್ತೆ ಎಲ್ಲಿ ಬೇಕಾದರೂ ಸ್ವಲ್ಪ ನಾವು ಎಂಜಲು ಕೂಡ ಉಚ್ಚಿಷ್ಟನ್ನು ಕೂಡ ನಾವು ಭಿಕ್ಷೆಯಲ್ಲಿ ತಗೋಬೋದಂತ ಉಪನಿಷತ್ ಪ್ರಮಾಣ ತೋರಿಸುತ್ತೆ. ದೊಡ್ಡ ದೊಡ್ಡ ಮಹಾ ಋಷಿಗಳಿಗೆ ಅಂಥ ಪರಿಸ್ಥಿತಿ ಬರುತ್ತೆ. ವಿಶ್ವಾಮಿತ್ರನು ನಾಯಿ ಮಾಂಸ ತಿನ್ನೋದಕ್ಕೆ ರೆಡಿ ಆಗಿಬಿಟ್ಟಿರ್ತಾನೆ, ಅಂಥ ಪರಿಸ್ಥಿತಿಗಳು ಬರುತ್ತೆ. ಆಪತ್ಕಾಲ ಧರ್ಮಗಳು ಬೇರೆ ಇರುತ್ತೆ. ಬಟ್ ಮ್ಯಾಕ್ಸಿಮಮ್ಮು ಸಾಧಕರ ಮನೆಗಳಲ್ಲೇ ಹೋಗ್ಬಿಟ್ಟು ನೀನು ಅದು ಮಧುಕರಿ ಭಿಕ್ಷೆ ಆಗಲಿ ಯಾವುದೇ ಆಗಲಿ ಒಂದು 5 ಮನೆಯಲ್ಲಿ ಕೇಳಬೇಕು. 5 ಮನೆಯಲ್ಲಿ ಕೇಳಿದ ಮೇಲೆ ಕೂಡ ಸಿಗಲಿಲ್ಲ ಅಂದರೆ ಇನ್ನು ಆವತ್ತು ಉಪವಾಸ ಇರಬೇಕು. ಏಕಾದಶಿ ಅಂದ್ಬಿಟ್ಟಿದ್ದನ್ನು ವ್ರತ ಥರ ಮಾಡಿಕೊಂಡು ಇದ್ಬಿಡ್ಬೇಕು. ಇವತ್ತು ಪ್ರಾರಬ್ಧದಲ್ಲಿ ಇಲ್ಲ ಅಂದ್ಬಿಟ್ಟು ನರ್ಮದ ಪರಿಕ್ರಮ ಮಾಡುವಾಗೂ ಎಲ್ಲ ಚೆನ್ನಾಗಿ ಭಿಕ್ಷೆ ಸಿಗ್ತಾ ಇರುತ್ತೆ. ಒಂದೊಂದು ಸತಿ ಅಲ್ಲೂ ಪರೀಕ್ಷೆ ಇರುತ್ತೆ. ಆ ಪರೀಕ್ಷೆ ಇದ್ದಾಗ ಆ ಸಮಯದಲ್ಲಿ ಆವತ್ತಿನ ಏಕಾದಶಿ ಅಂದ್ಬಿಟ್ಟು ಇನ್ನು ಸಾಧನೆ ಮಾಡ್ಕೋಬೇಕು. ಆ ಥರ ಅಂಥ ಒಂದು ಮನೆಗಳಲ್ಲಿ ಬಿಟ್ಟರೆ ಮಿಕ್ಕಿದ್ದೆಲ್ಲೂ ಕೂಡ ಯಾಚನಾ ವೃತ್ತಿಯನ್ನು ನೀನು ಎಂಕರೇಜ್ ಮಾಡಬಾರ್ದು. ಮತ್ತು ಅದರಿಂದ ಸಿಕ್ಕಾಪಟ್ಟೆ ದೀನಸ್ಥಿತಿ ಅಭ್ಯಾಸ ಆಗಿಬಿಡುತ್ತೆ. ಇವಾಗ ಅದಕ್ಕೆ ಭರ್ತೃಹರಿ ಮಹಾರಾಜರಾಗ ಹಿಮಾಲಯ ಬೆಟ್ಟದಲ್ಲಿ ಸಾಧನೆ ಮಾಡ್ಕೊಂಡಿದ್ದಾರಲ್ಲ, ಯಾಕೆ ನೀವು ಇನ್ನೊಬ್ಬರ ಹತ್ರ ಹೋಗಿ ಪರಾಧೀನತ ಸ್ಥಿತಿಯನ್ನು ಹೊಂದುತ್ತೀರ? ಏನು ಕಾಡುಗಳೆಲ್ಲ ಖಾಲಿ ಆಗಿಬಿಟ್ಟಿದ್ದಾವೆ ಅಂದ್ಬಿಟ್ಟು ಈಗ ಸ್ಟಾರ್ಟ್ ಮಾಡ್ತಾರೆ. ಗಂಗಾತರಂಗ ಕಣಶೀಕರ ಶೀತಲಾನಿ ವಿದ್ಯಾಧರಾದ್ಯುಷಿತ ಚಾರು ಶಿಲಾತಲಾನಿ ಸ್ಥಾನಾನಿ ಕಿಂ ಹಿಮವತಃ ಪ್ರಳಯಂ ಗತಾನಿ ಯತ್ ಸಾವಮಾನ ಪರಪಿಂಡರತಾ ಮನುಷ್ಯಾಃ. ಯಾಕಪ್ಪ ಗಂಗಾ ನದಿ ಏನು ಒಣಗೋಗ್ಬಿಟ್ಟಿದೆಯಾ? ಗಂಗಾ ನದಿ ತಟದಲ್ಲಿರೋ ಹಿಮಾಲಯ ಪ್ರದೇಶ ಇದೆ, ಅಲ್ಲೆಲ್ಲ ಕಾಡಲ್ಲಿ ಎಲ್ಲಿ ಬೇಕಂದರೆ ಅಲ್ಲಿ ವಾಟರ್ ಸೋರ್ಸ್ ಬರ್ತಾ ಇರುತ್ತೆ ಬೆಟ್ಟದಿಂದ. ಅಲ್ಲೆಲ್ಲ ಬೋರ್ವೆಲ್ಸೆಲ್ಲ ಹಿಂಗೆ ವರ್ಟಿಕಲ್ಲಾಗಿ ಹಿಂಗೆ ಹಿಂಗೆ ಮಾಡ್ತಾರೆ, ಎಲ್ಲ ಹಿಂಗೆ ಗ್ರೌಂಡಲ್ಲೆಲ್ಲ ಬೆಟ್ಟದ ಒಳಗಡೆ ಎಲ್ಲ ನೀರು ಹಂಗೆ ಸ್ಟೋರ್ ಆಗಿರುತ್ತೆ. ಬೋರ್ವೆಲ್ಸ್ ಜಸ್ಟ್ ಒಂದು ಹೋಲ್ ಮಾಡಿದ್ರೆ ಸಾಕು, ಆ ಹೋಲಿಂದ ಮತ್ತೆ ನೀರು ಬರ್ತಾ ಇರುತ್ತೆ. ಅಷ್ಟೊಂದು ಸೋರ್ಸ್ ಇರುತ್ತೆ. ಏನೋ ಒಂದು ಸ್ವಲ್ಪ ಆಳುಗಡ್ಡೆನೋ ಅಂಥ ಇಂಥದ್ದು ಏನೋ ಒಂದು ಸ್ವಲ್ಪ ಬೀಜ ಹಾಕ್ಬಿಟ್ರೆಗನ ಏನು ಬೇಕು ಎಲ್ಲ ಅಲ್ಲಿ ನಾವು ಇದು ಮಾಡ್ಕೋಬೋದು. ಅದಕ್ಕೆ ಈ ವಾನಪ್ರಸ್ಥ ಆಶ್ರಮ, ಕಾಡಲ್ಲಿ ಆಶ್ರಮ ಕುಟಿಯ ಮಾಡಿಕೊಂಡು ಅಂಥ ಒಂದು ಯಾವುದೋ ಒಂದು ಕಾಯಿ ಪಲ್ಯ ಸ್ವಲ್ಪ ಹಾಕ್ಕೊಂಡು ಆ ಥರ ಜೀವನ ನಡೆಸ್ಬಿಡ್ತಾಯಿದ್ರು ಯೋಗಿಗಳು. ಕಾಡಿಗೆ ಹೋಗಿದ್ದವರು ಮತ್ತು ಈ ಕಡೆ ಜನರ ಮಧ್ಯದಲ್ಲಿ ಬಂದು ಇಂಥ ಆರೋಗ್ಯನ್ಸ್ ಇರುವಂಥ ರಿಚ್ ಪರ್ಸನ್ ಹತ್ರ ಪರಾಧೀನತ ಸ್ಥಿತಿಯಲ್ಲಿ ಹೋಗ್ಬಿಟ್ಟು ಭಿಕ್ಷೆ ಯಾಚನೆ ವೃತ್ತಿಯನ್ನು ಕೂಡ ಬಿಟ್ಬಿಡ್ತಾಯಿದ್ರು. ಬನ್ನಿ ಹಿಮಾಲಯದಲ್ಲಿ ಏನು ಕಡಿಮೆ ಇದೆ, ಏನು ಕೊಡೋದಿಲ್ಲ ಅಂದ್ಬಿಟ್ಟು ಎಲ್ಲ ಪ್ರಕಾರದ ಮೂಲಿಕೆಗಳು ಕೂಡ ತುಂಬ ಟಾಪ್ ರೀಜನಲ್ಲಿ ಸಿಗಲ್ಲ. ಋಷಿಕೇಶಿಂದ ಸ್ವಲ್ಪ ಟಾಪ್ ಪ್ಲೇನ್ ಏನೆಲ್ಲ ಇರುತ್ತೋ ಎಲ್ಲೂ ಹೋದರೂ ಕೂಡ ಎಲ್ಲ ಪ್ರಕಾರದ ಬೆಳೆಗಳು ಕೂಡ ಅಲ್ಲಿ ಬೆಳೀತವೆ. ಆ ಥರ ಇರುತ್ತೆ. ಮತ್ತು ಕಾಡಿನಲ್ಲಿ ನಮಗೆ ಕೋತಿ ಮತ್ತು ಜಿಂಕೆ ಗುರುಗಳು ಮನುಷ್ಯರು. ಅವು ಎರಡು ಏನೆಲ್ಲ ತಿಂತಾವೋ ಅವೆಲ್ಲ ಕೂಡ ನಾವು ಮನುಷ್ಯರು ತಿನ್ಬೋದು. ಅದು ಚಿಗುರು ಎಳೆಗಳು ಬಂದಾಗ ಆ ಚಿಗುರು ಎಳೆಗಳನ್ನು ತಿಂತಾ ಇರ್ತವೆ. ಅವು ನಮಗೆ ಗುರುಗಳಾಗಿರ್ತವೆ. ಮತ್ತು ಅವು ಎಷ್ಟು ಪೌಷ್ಟಿಕವಾಗಿ ಎಷ್ಟು ಒಳ್ಳೆಯ ಜೀವನ ಮಾಡ್ತಾ ಇರ್ತವೆ. ನಾವು ಎಲ್ಲ ಅಭ್ಯಾಸ ಮಾಡಿದ್ವಿ ಇರ್ಬೋದು, ಅಭ್ಯಾಸ ಆಗಿಬಿಟ್ರೆ ಆ ಥರ ಜೀವನ ಮಾಡ್ಕೊಂಡಿರ್ಬೋದು. ಋಷಿಕೇಶ್ ಕೈಲಾಸಾಶ್ರಮದಲ್ಲೂ ಮುಂಚೆ ಅನ್ನದಾನ ಸತ್ರಗಳು ಇವೆಲ್ಲ ಏನೂ ಇರಲಿಲ್ಲ. ಆಗೆಲ್ಲ ಅವರು ಬಿಲ್ವಪತ್ರ ಗಿಡಗಳು ಸಿಕ್ಕಾಪಟ್ಟೆ ಬಿಲ್ವಪತ್ರೆ, ಕರಿಪತ್ತೆ ಕೈಲಾಸಾಶ್ರಮದ ಹಿಂದುಗಡೆನೇ ಕೋಟಿಯನಗಟ್ಟಲೆ ಇದ್ದಾವೆ ಮರಗಳು. ಅಷ್ಟೊಂದು ವಿಚಿತ್ರವಾಗಿದ್ದಾವೆ ಅಲ್ಲಿ ಋಷಿಕೇಶ್ ಹಿಂದುಗಡೆ ಭಾಗದಲ್ಲಿ. ಅದರದ್ದು ಚಿಗುರೆಲೆ ತಿಂದುಬಿಟ್ಟೆ ಎಷ್ಟೋ ವರ್ಷ ಹಂಗೆ ಜೀವನ ನಡೆಸಿದ್ದಾರೆ. ಇರ್ಬೋದು, ಪ್ರಾಣಧಾರಣೆ ಆಗುತ್ತೆ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ. ಅಂಥವೆಲ್ಲ ನಮಗೆ ನ್ಯಾಚುರಲ್ ಆಗಿ ಒಬ್ಬರ ಹತ್ರ ಕೈ ಚಾಚದಿರ ಅಂಥ ಒಂದೆಲ್ಲ ಪ್ರದೇಶಗಳಿದ್ದಾವೆ. ಮತ್ತು ಅಲ್ಲಿ ಹಿಮಾಲಯದಲ್ಲಿ ಎಂಥ ಪ್ಲೇಸಸ್ ಅಂದರೆ ಗಂಧರ್ವರು ದೇವತೆಗಳು ಅಲ್ಲಿ ಬಂದು ಅಲ್ಲಿ ವಿಹಾರಕ್ಕೆ ಬರ್ತಾ ಇರ್ತಾರಂತೆ. ಅಂಥ ಪ್ಯೂರ್ ಪ್ಲೇಸ್ ಅಂತಾರೆ. ಅದಕ್ಕೆ ಅದನ್ನು ದೇವಭೂಮಿ ಅಂತಾರೆ. ನಾವು ಈ ಲೌಕಿಕ ಚಕ್ಷುವಲ್ಲಿ ಅವನ್ನೆಲ್ಲ ನೋಡೋದಕ್ಕಾಗೋದಿಲ್ಲ. ಕೆಲವರು ಸಾಧಕರಿಗೆ ಎಷ್ಟೋ ವಿಚಿತ್ರವಾಗಿ ಅನುಭೂತಿಗಳೆಲ್ಲ ಇದ್ದಾವೆ. ನಾನೊಬ್ಬ ಸಾಧು ಹತ್ರ ಉತ್ತರ ಕಾಶಿಯಲ್ಲಿ ಗುಹೆಯಲ್ಲಿ ಹೋಗಿದ್ದೆ. ಆತನ ಗುಹೆಯಲ್ಲಿ ಒಂದು ದಿವಸ ನಾನು ಮಲ್ಕೊಂಡಿದ್ದೆ. ಆತ ಹೇಳ್ದ, ಆತ ನೇಪಾಳಿಂದ ಬಂದಿದ್ದ. ಆತನಿಗೆ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ದೇವತೆಗಳು ಎಬ್ಬಿಸ್ತಾರಂತೆ. ದೇವತೆಗಳು ಎಬ್ಬಿಸ್ತಾರೆ. ನಾನು ಮಲಗಿದ್ರೆಗೇನು ಹೊರಗಡೆಯಿಂದ ಬೆಳಗ್ಗೆ 3-3:30 ಹಂಗಾಯಿತು.
ಯಾರು ಹೆಂಗಸರು ಊಟೋ 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 ಅಂದಂಗೆ ಸೌಂಡ್ ಬಂತು. ಯಾರು ನಿಜವಾಗ್ಲೂ ಯಾರ್ದು ಹೊರಗಡೆ ಬಂದಿದ್ದಾರೆ ಅಂತ ನೋಡಿದ್ರೆ ಯಾರೂ ಇಲ್ಲ. ಆತ ಅಂತನಿಲ್ಲ, ದೇವತೆಗಳು ಅಂತ ಇಲ್ಲ, ನನ್ನ ಭ್ರಾಂತಿನ, ನನ್ನ ಕನಸಿನಲ್ಲಿ ಏನಾದರೂ ಎಚ್ಚರಿಕೆ ಅಂತ ನಾನಿದ್ದೆ. ಏನು ಹೇಳೋಕ್ಕೆ ಡಿಸೈಡ್ ಮಾಡೋದಕ್ಕಾಗೋದಿಲ್ಲ. ಇಲ್ಲ, ದೇವತೆಗಳು ಎಬ್ಬಿಸ್ತಾರೆ. ಸ್ವಲ್ಪ ಲೇಟ್ ಆದರೂ ಕೂಡ ಬಂದು ದೇವತೆಗಳೆಲ್ಲ ಬಂದು ಈ ಪುಣ್ಯ ನದಿಯಲ್ಲಿ ಸ್ನಾನ ಎಲ್ಲ ಮಾಡಿ ಹೋಗ್ತಾರೆ ಅಂದ್ಬಿಟ್ಟು. ಅಲ್ಲಿನ ಪೋರ್ಟರ್ ಬಾಯ್ಸ್ ಕೂಡ ಅಷ್ಟೇ. ಅಲ್ಲಿ ಸಪ್ತಋಷಿ ಬೆಟ್ಟದ ಮೇಲೆ ಮೇಲ್ಗಡೆ ಗ್ಲೇಸಿಯರ್ ಮೇಲೆ ಹೋಗ್ಬಿಟ್ಟು ಅಲ್ಲಿ ಟೆಂಟ್ ಹಾಕಿದ್ವಿ. ಇದು ಶ್ರಾವಣ ಹುಣ್ಣಿಮೆ ದಿವಸನೇ. ತುಂಬ ಅದ್ಭುತವಾದ ಸೀನರಿ. ಚಂದ್ರ ದೊಡ್ಡ ಸೈಜಲ್ಲಿ ಕಾಣಿಸ್ತಾ ಇದ್ದಾನೆ. ದೊಡ್ಡ ಸೈಜ್ ಅಂದರೆ ದೊಡ್ಡ ಸೈಜು, ಅಷ್ಟು ದೊಡ್ಡ ಸೈಜಲ್ಲಿ ಕಾಣಿಸ್ತಾ ಇದ್ದಾನೆ. ಕೆಳಗಡೆ ಎಲ್ಲ ವೈಟ್ ಗ್ಲೇಸಿಯರ್ಸು. ಆ ರಿಫ್ಲೆಕ್ಷನ್ನು ಯಾವುದೋ ಬೇರೆ ಲೋಕಕ್ಕೆ ಬಂದುಬಿಟ್ಟಿದ್ದೀವ ಅನ್ನೋ ಥರ ಇತ್ತು. ಆವಾಗ ಪಕ್ಷಿಗಳು ಬಂತು, ವಿಚಿತ್ರವಾದ ಪಕ್ಷಿಗಳು. ಅದರ ಸೌಂಡ್ ಕೂಡ ವಿಚಿತ್ರವಾಗಿದೆ. ಅಲ್ಲಿ ಪಾಟರ್ ಬಾಯ್ಸ್ ಅಂತಾರೆ, ದೇವತೆಗಳು ದೇವತೆಗಳು ಅಂದ್ಬಿಟ್ಟು ಅವ್ರು ನಿಂತು ನಮಸ್ಕಾರ ಮಾಡೋದು ಹಿಂಗೆಲ್ಲ ಮಾಡ್ತಾರೆ. ನಾವು ಪಕ್ಷಿ ಥರನೇ ನೋಡ್ತೀವಲ್ಲ, ಗೊತ್ತಿಲ್ಲ ಯಾರ್ಯಾರು ಯಾವ್ಯಾವ ರೂಪದಲ್ಲಿದ್ದಾರೆ ಅಂದ್ಬಿಟ್ಟು. ಹಿಮಾಲಯ ಮಾತ್ರ ಸಿಕ್ಕಾಪಟ್ಟೆ ಸಾಧನೆಗೆ ಕೇವಲ ಹಿಮಾಲಯದಲ್ಲಿ ಏನು ಮಾಡ್ದಿರ ಅಂಥ ಸ್ಥಿತಿಯಲ್ಲಿ ಇದ್ರೇ ತಪಸ್ಸಾಗ್ಬಿಡುತ್ತಂತೆ. 3 ವರ್ಷ ಹಿಮಾಲಯ ಬೆಟ್ಟದಲ್ಲಿದ್ದು ಕೆಳಗಡೆ ಬಂದವರು ಎಷ್ಟೋ ದೊಡ್ಡ ದೊಡ್ಡ ಸಾಧಕರಾಗಿಬಿಟ್ಟಿದ್ದಾರೆ. ಅಷ್ಟು ಮಹಿಮೆ ಇದೆ ಹಿಮಾಲಯದಲ್ಲಿ. ಆ ಥರ ಅಂಥ ಹಿಮಾಲಯ ಇಲ್ವಾ ನಿಮಗೆ? ಇಂಥ ಹಿಮಾಲಯಗಳು ಬಿಟ್ಟುಬಿಟ್ಟು ಕೆಳಗಡೆ ಪ್ಲೇನ್ ಏರಿಯಾಗೆ ಹೋಗಿಬಿಟ್ಟು ಮರ್ಯಾದೆ ಎಲ್ಲ ಕೊಡದೇ ಇರೋವಂಥ ಜನರ ಹತ್ರ ಪರಾಧೀನತೆಯನ್ನು ಸ್ವೀಕಾರ ಮಾಡ್ತಿರಲ್ಲ ಅಂತ ಬರ್ತಾರೆ ಅಂತ ಇದ್ದಾನೆ. ಆತ ಅಲ್ಲೇ ಕಾಡಲ್ಲಿದೆ ಸಾಧನೆ ಮಾಡ್ಕೊತ ಇದ್ನಲ್ಲ, ಇನ್ನೂ ಅದನ್ನು ಹೇಳ್ತಾನೆ. ಕಿಂ ಕಂದರೇಭ್ಯ ಪ್ರಳಯಮುಪಗತ ನಿರ್ಜರಾವಾಗಿರಿಭ್ಯಃ ಪ್ರಧ್ವಸ್ತಾವತರುಭ್ಯಃ ಸರಸಫಲಭೂತೋ ವಲ್ಕಲಿನ್ಯಶ್ಚ ಶಾಖಾಃ ವೀಕ್ಷಂತೆ ಯನ್ಮುಖಾನಿ ಪ್ರಸಭಮಪಗತ ಪ್ರಶ್ರಯಾಣಾಂ ಖಲಾನಾಂ ದುಃಖಾಪ್ತ ಸ್ವಲ್ಪವಿತ್ತಸ್ಮಯಪವನ ವಶಾನರ್ತೀತಭೂತಲಾನಿ. ಯಾಕಪ್ಪ ಕಂದಮೂಲಗಳು ಅವೆಲ್ಲ ಏನು ಕಾಡಲ್ಲಿ ಬೆಳೆಯೋದು ನಿಂತೋಗ್ಬಿಟ್ಟಿದವ ಅಂತ. ಹಿಮಾಲಯದಲ್ಲಿ ಹಾಲು ಕೂಡ ಅಷ್ಟೇ. ಕೆಲವೊಂದು ಕಾಡು ಒಳಗಡೆ ಯಾರೋ ಯಾವಾಗಲೂ ಆಲೂಗಡ್ಡೆ ಹಾಕ್ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದಾರೆ. ಅದು ಒಂದರಿಂದ ಒಂದು ಹೆಚ್ಚಾಗಿ ನ್ಯಾಚುರಲ್ಲಾಗಿ ಆಲೂಗಡ್ಡೆ ಕೂಡ ಸಿಗುತ್ತೆ ಒಂದು ಪ್ಲೇಸಲ್ಲಿ ನೋಡಿದ್ವಿ ನಾವು. ಮತ್ತು ಆ ಸೊಪ್ಪು ಈ 6 ತಿಂಗಳು ಸೀಸನ್ ಬರುತ್ತೆ. ಆ 6 ತಿಂಗಳಲ್ಲಿ ಏನು ಮಳೆಗಾಲ ಬರುತ್ತೋ ಅಲ್ಲಿ ಎಲ್ಲ ಸೊಪ್ಪು ಥರ ಒಂದು ಎಷ್ಟೋ ಎಲ್ಲ ಮೆಡಿಸಿನಲ್ ಪ್ಲ್ಯಾಂಟ್ಸ್. ಅದು ಐಡಿಯಾ ಇರಬೇಕಷ್ಟೆ. ಆ ಸೊಪ್ಪು ಹಸಿಯಾಗಿದ್ದಾಗಲೂ ಅದನ್ನು ನಾವು ಸ್ವಲ್ಪ ಬಾಯ್ಲ್ ಮಾಡ್ಕೊಂಡು ತಿನ್ಬೋದು. ಅದನ್ನು ಕಟ್ ಮಾಡಿಕೊಂಡು ಒಣಗಿಸ್ಕೊಂಡ ಮೇಲೆ ಒಣಗೋಗಿರೋ ಎಳೆ ಇರುತ್ತಲ್ಲ, ಅದನ್ನು ಮತ್ತೆ ಅನ್ಸೀಸನ್ನಲ್ಲಿ ಅದನ್ನು ಸ್ವಲ್ಪ ನೀರಲ್ಲಿ ಹಾಕ್ಕೊಂಡು ಅದನ್ನು ಮತ್ತೆ ನಾವು ಸೇವನೆ ಮಾಡಿಕೊಂಡ್ರೂ ಕೂಡ ಒಳ್ಳೆಯ ಪೌಷ್ಟಿಕ ಆಹಾರ ಕೊಡುತ್ತೆ. ಅಲ್ಲಿ ಎಲ್ಲ ಪ್ರಕಾರದ್ದು ಮೆಡಿಸಿನಲ್ ಪ್ಲ್ಯಾಂಟ್ಸು ಅಲ್ಲಿ ಸಿಗುತ್ತೆ. ಬಟ್ ಆ ಧೈರ್ಯ ಸಾಹಸ ಇರಬೇಕು, ಅಷ್ಟೊಂದೆಲ್ಲ ತಪೋಮಯ ಜೀವನ ನಡೆಸಬೇಕಂತ. ಅದಕ್ಕೆ ಚಾಣಕ್ಯ ಚಂದ್ರಗುಪ್ತ ಮೌರ್ಯದಲ್ಲಿ ಒಂದು ಸ್ಟೋರಿ ಬರುತ್ತೆ. ಚಾಣಕ್ಯ ಚಂದ್ರಗುಪ್ತ ಮೌರ್ಯನಿಗೆ ಪಾಠ ಕಲಿಸೋದಕ್ಕೆ ತಕ್ಷಶಿಲ ವಿದ್ಯಾಶೀಲದಲ್ಲಿ ಚಂದ್ರಗುಪ್ತನಿಗೆ ಸಿಕ್ಕಾಪಟ್ಟೆ ಎಲ್ಲ ಯುದ್ಧ ನೀತಿಗಳು, ಸ್ವಾರ್ಡ್ ಫೈಟಿಂಗು ಇವೆಲ್ಲ ಕಲಿಬೇಕಂತ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಆಗಿರುತ್ತೆ. ಆದರೆ ಎಂಟ್ರೆನ್ಸ್ಗೆ 2 ಮಾರ್ಗ ಇರುತ್ತೆ. ಒಂದು ಕೋಟ. ಆ ಕೋಟ ಏನಂದರೆ ರಾಜರ ಹತ್ರ ಇರುತ್ತೆ. ಒಬ್ಬ ರಾಜನಿಗೆ MP ಕೋಟ ಇದ್ದಂಗೆ. ಆ ಕೋಟೆಯಿಂದ ಒಂದು 4-5 ಜನಕ್ಕೆ ಎಂಟ್ರಿ ಕೊಡ್ಬೋದು. ಅಂಥದ್ದೊಂದು ಕೋಟ. ಅಲ್ಲಿ ಒಬ್ಬ ವಿಚಿತ್ರವಾಗಿ ಒಬ್ಬ ನಂಬಿ ಅನಿಸುತ್ತೆ, ಒಬ್ಬ ರಾಜ, ನಂಬಿ ಅಂತ ಯಾರು ಇರುತ್ತೆ, ಅಂಥವನ ಕೈಲಿರುತ್ತೆ ಆ ಕೋಟ. ಅವನ ಹತ್ರ ಹೋಗಿ ಅವನ ಹತ್ರ ಗುಲಾಮ್ಗಿರಿ ಮಾಡಿ ನೀನು ಎಂಟ್ರಿ ಪಡ್ಕೋಬೋದು. ಇನ್ನೊಂದು ಅಲ್ಲೊಂದು ವಿಪರೀತವಾಗಿ ದಂಡ ಸ್ಥಿತಿಯಲ್ಲಿರುವಂಥ ಒಂದು ಕುದುರೆ ಇರುತ್ತೆ. ಆ ಕುದುರೆಯನ್ನು ನೀನು ಟೇಮ್ ಮಾಡಬೇಕು. ಟ್ರೈನಿಂಗ್ ಅದ್ರ ಮೇಲೆ ಕೂತು ಅದನ್ನು ನಿನ್ನ ಕಂಟ್ರೋಲಲ್ಲಿ ತೆಕ್ಕೋಬೇಕು. ಫಸ್ಟು ಅವನು ನಂಬಿ ಅನ್ನೋನು ಸಿಕ್ಕಾಪಟ್ಟೆ ರ್ಯಾಗಿಂಗ್ ಎಲ್ಲ ಮಾಡ್ತಾ ಇರ್ತಾನೆ. ಏನೆಲ್ಲ ಅಂಥ ದುಷ್ಟನ ಹತ್ರ ಪರಾಧೀನತೆ ಗುಲಾಮ್ಗಿರಿ ಮಾಡೋದಕ್ಕಿಂತ ಫಸ್ಟು ಕುದುರೆನೇ ಸವಾರಿ ಮಾಡೋದಂತ ಟ್ರೈ ಮಾಡ್ತಾರೆ ಚಂದ್ರಗುಪ್ತ ಮೌರ್ಯ.
ನೋಡಿದ್ರೆ ಆ ಕುದುರೆ ಇನ್ನೂ ಭಯಂಕರವಾಗಿರುತ್ತೆ, ಅದಿನ್ನೂ ರಫ್ ಆ್ಯಂಡ್ ಟಫ್ ಆಗಿರುತ್ತೆ, ಹತ್ರನೇ ಬರಗುಡಿಸ್ತಾ ಇರೋದಿಲ್ಲ. ನೋಡಿಬಿಟ್ಟು ಒಬ್ಬ ಇದು ಸಿಕ್ಕಾಪಟ್ಟೆ ಟಫ್ ಇದೆ ಅಂದ್ಬಿಟ್ಟಿದ್ದನು, ಆ ನಂಬಿ ಹತ್ರ ಹೋಗೋದೇ ಸ್ವಲ್ಪ ಈಸಿ ಮಾರ್ಗ ಅಂದ್ಬಿಟ್ಟಿದ್ದನು, ಇದನ್ನು ಬಿಟ್ಟುಬಿಟ್ಟು ಆ ಕೋಟದಲ್ಲಿ ಎಂಟ್ರೆನ್ಸ್ ತೊಗೊತಾನೆ. ಸರಿ ಅಂತ ಆ ಕೋಟದಲ್ಲಿ ಎಂಟ್ರೆನ್ಸ್ ತೊಗೊಂಡ್ರೆ ಅವರು ಸುಮ್ಮನೆ ಬಿಡ್ತಾರೆ. ಒಂದು ಸತಿ ನನ್ನ ನನ್ನ ಸಪೋರ್ಟಿಂದ ನನ್ನ ಫೇವರಿಂದ ನೀನು ಒಳಗಡೆ ಎಂಟ್ರಿ ಮಾಡಿದೆ ಅಂದರೆ ಹೋಲ್ ಜೀವನ ಅವನು ಕಂಟ್ರೋಲ್ ಮಾಡ್ತಾನೆ. ಟೇಕಿಂಗ್ ಫೇವರ್ಸ್ ಅನ್ನೋದು ತುಂಬ ಯೋಚನೆ ಮಾಡಿ ನಾವು ತಗೋಬೇಕು. ಒಂದು ಸತಿ ಏನಾದರೂ ನಾವು ರಾಂಗ್ ಪರ್ಸನ್ ಹತ್ರ ಫೇವರ್ ತೊಗೊಂಡ್ಬಿಟ್ಟಿದ್ದೀವಿ ಅಂದರೆ ಹೋಲ್ ಲೈಫ್ ಮತ್ತು ಅವನ ಹತ್ರ ಪರಾಧೀನತೆ ಸ್ಥಿತಿಯಲ್ಲಿರಬೇಕಾಗುತ್ತೆ. ಅವನು ಕಂಟ್ರೋಲ್ ಕಂಪಲ್ಸರಿ ಮಾಡ್ತಾನೆ. ಸತ್ವಗುಣ ಪ್ರಧಾನ ಆದ್ರೇಗನ ಅವನು ಹೆಲ್ಪ್ ಮಾಡಿಬಿಟ್ಟು ಮರ್ತೋಗ್ಬಿಡ್ತಾನೆ. ರಜೋಗುಣ ತಮೋಗುಣ ಇರೋನಾದ್ರೇಗನ ಮಾಡಿರೋ ಒಂದು ಫೇವರಿಂದ ಮತ್ತೆ ಹೋಲ್ ಲೈಫ್ ನಮ್ಮನ್ನು ಡಿಸ್ಟರ್ಬ್ ಮಾಡ್ತಾನೆ. ಕರ್ಣ ಸಿಕ್ಕಾಕೊಂಡ್ಬಿಟ್ನಲ್ಲ, ದುಷ್ಟ ಚತುಷ್ಟ ಇದರಲ್ಲಿ ಒಬ್ಬರಾಗ್ಬಿಡ್ತಾನೆ, ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟು. ಮತ್ತು ಅಲ್ಲಿ ಹೋದ್ರೆಗನ ಅವರು ಒಂದು ದಿವಸ ಸೀರೆ ಕಟ್ಕೊಂಡು ಡ್ಯಾನ್ಸ್ ಆಡು ಅಂತಾರೆ ಚಂದ್ರಗುಪ್ತ ಮೌರ್ಯ. ಮತ್ತು ಅವ್ರ ಕೋಟೆಯಿಂದ ಬಂದಿರೋದು ಅವ್ರು ಹೇಳ್ದಂಗೆಲ್ಲ ಕೇಳ್ತಾ ಇರಬೇಕು. ಅವ್ನು ಕಾಲು ಹೊತ್ತು ಅಂದರೆ ಕಾಲು ಹೊತ್ತಬೇಕು, ಮೊದಲೇ ರಾಜಕುಮಾರ. ಅವೆಲ್ಲ ಮಾಡಿ ಮಾಡಿ ಸಿಕ್ಕಾಪಟ್ಟೆ ನೋವು ಬಂದುಬಿಟ್ಟು ಹೊರಗಡೆ ಬಂದು ಅಳ್ತಾ ಇರ್ತಾನೆ ಚಂದ್ರಗುಪ್ತ ಮೌರ್ಯ. ಆವಾಗ ಚಾಣಕ್ಯ ಏನಾಯಿತು ಅಂದರೆ, ಏನು ಮಾಡೋದು ಗುರುದೇವರೇ, ನನಗೇನು ಈ ಥರ ಸ್ವಾರ್ಡ್ ಫೈಟಿಂಗ್ ಇವೆಲ್ಲ ವಿದ್ಯೆ ಕಲಿಬೇಕು, ಎಂಟ್ರೆನ್ಸ್ ಕೊಡಬೇಕು ಯೂನಿವರ್ಸಿಟಿಗೆ ಅಂತ. ಈ ಥರ ನೋಡಿದ್ರೆ ಅವನು ನೋಡಿದ್ರೆ ಹಿಂಗೆ ಡೈಲಿ ನನಗೆ ಈ ಥರ ಮಾಡ್ತಾಯಿದ್ದಾನೆ. ಆವಾಗ ನೋಡು, ತಪ್ಪು ನಿನ್ನದೇ ಇದೆ. ಜೀವನದಲ್ಲಿ ನಿನಗೆ ಒಂದು ಗುರುತಿಟ್ಕೊ. ಎರಡು ಮಾರ್ಗಗಳು ಯಾವಾಗಲೂ ಇರುತ್ತೆ. ಸಾಧಕರು ಯಾವಾಗಲೂ ಕಠಿಣವಾಗಿದ್ದರೂ ಕೂಡ ಅಂಥ ಕಠಿಣ ಮಾರ್ಗಗಳನ್ನೇ ಸೆಲೆಕ್ಟ್ ಮಾಡ್ಕೋಬೇಕಂತ. ಪದ್ಮನಾಭ ಅಂತ ಬೌದ್ಧಿಸ್ಟ್ ಯೋಗಿ ಕೂಡ ಒಬ್ಬ ಇರ್ತಾನೆ, ಪದ್ಮಸಂಭವ ಅಂತ. ಆತ ಕೂಡ ಇದೇ ಡೈಲಾಗಲ್ಲಿರ್ತಾನೆ. ಮುಖ್ಯವಾಗಿ ಮೋಕ್ಷನ ಹೊಂದಬೇಕು ಅಂತ ಪ್ರಯತ್ನ ಮಾಡೋರಿಗೆ ಒಂದು ಈಸಿ ಮಾರ್ಗ ಕಾಣಿಸ್ತೀವಿ, ಒಂದು ಡಿಫಿಕಲ್ಟ್ ಮಾರ್ಗ ಕಾಣಿಸಿದ್ರೆ ಡಿಫಿಕಲ್ಟ್ ಮಾರ್ಗನೇ ನಾವು ಸೆಲೆಕ್ಟ್ ಮಾಡ್ಕೋಬೇಕಂತ. ಅದು ಈಸಿಯಾಗಿ ಏನು ಕಾಣಿಸ್ತಾ ಇರುತ್ತೋ ಅಲ್ಲಿ ಹೋದರೆ ಹೆಚ್ಚು ಪರಾಧೀನತೆ ಏನೋ ಒಂದು ಫಿಟ್ಟಿಂಗ್ ಇದ್ದೇ ಇರುತ್ತೆ. ಅದಕ್ಕೆ ನೀನು ನೋಡು, ಆ ಕುದುರೆಯನ್ನು ನೀನು ಟೇಮ್ ಮಾಡೋದು ಸ್ವಲ್ಪ ಪ್ರಯತ್ನ ಮಾಡಿ, ಅದು ಕಷ್ಟ ಅಂದ್ಬಿಟ್ಟು ಈಸಿ ಮಾರ್ಗದಲ್ಲಿ ಹೋಗಬೇಕು, ಎಂಟ್ರಿ ಕೊಡಬೇಕಂತ ಹೋದೆ, ಈಸಿ ಮಾರ್ಗದಲ್ಲೆಲ್ಲ ಬರೋದೆಲ್ಲ ಹಿಂಗೆ ಇರುತ್ತೆ ನೋಡು ಅಂತ. ಜೀವನದಲ್ಲಿ ಇದೊಂದು ಕಲಿಗೆ. ಕಠಿಣವಾದರೂ ಕೂಡ ನೀನು, ಕಷ್ಟವಾದರೂ ಕೂಡ ಇಂಥ ಮಾರ್ಗನ ನೀನು ಸೆಲೆಕ್ಟ್ ಮಾಡ್ಕೋಬೇಕು. ಪರಾಧೀನತೆ ಕಡಿಮೆ ಇರುವಂಥ ಮಾರ್ಗದಲ್ಲೇ ನೀನು ಪ್ರಯಾಣ ಮಾಡಬೇಕು ಅಂದ್ಬಿಟ್ಟಿದ್ದನು. ಹೋಗು, ಪ್ರಾಣ ಇದ್ದರೆ ಇರುತ್ತೆ, ಹೋದರೆ ಹೋಗುತ್ತೆ. ಮಹಾ ಅಂದರೆ ಕುದುರೆ ಹೋದರೆ ಏನಾಗುತ್ತೆ, ಕೈಯೋ ಕಾಲು ಏನೋ ಒಂದು ಸ್ವಲ್ಪ ಡ್ಯಾಮೇಜ್ ಆಗುತ್ತೆ. ಗೆದ್ದರೆ ಇಂಥವರು ಪರಾಧೀನತೆಯಲ್ಲಿ ನೀನು ಇರಬೇಕಾದ ಅವಶ್ಯಕತೆ ಇರೋದಿಲ್ಲ ಅಂದ್ಬಿಟ್ಟು. ಮತ್ತು ಇನ್ನು ಅಷ್ಟೇ, ಪ್ರಾಣದ ಮೇಲೆ ಆಸೆ ಬಿಟ್ಟು ಕೂಡ ಆ ಕುದುರೆಯನ್ನು ಟೆಕ್ನಿಕ್ಕಿಂದ ಏನು ಬೇರೆ ಸೆಕೆಂಡ್ ಆಪ್ಷನ್ ಇಲ್ಲ ಅಂದಾಗ, ಒಂದೇ ಆಪ್ಷನ್ ಅಂದಾಗ ಫುಲ್ ಎನರ್ಜಿ ಹಾಕಿ ಪ್ರಯತ್ನ ಮಾಡ್ತೀವಿ. ಆವಾಗ ಆ ಕುದುರೆ ಮೇಲೆ ಹತ್ತಿ ಅದನ್ನು ಟೇಮ್ ಮಾಡಿ ಕಂಟ್ರೋಲ್ ತಗೊಂಡು ಆವಾಗ ಈ ಥರ ಎಂಟ್ರಿ ತಗೊತಾನೆ ತಕ್ಷಶಿಲದಲ್ಲಿ. ಆವಾಗ ಮತ್ತೆ ಆ ಲೈಫೇ ಬೇರೆ ಇರುತ್ತೆ. ಫುಲ್ಲು ಸ್ವಾಭಿಮಾನದಿಂದ ಮತ್ತೆ ಅಲ್ಲಿ ಎಲ್ಲ ಕಳೀತಾ ಇರ್ತಾರೆ. ಅದಕ್ಕೆ ನಾವು ಕೂಡ ಏನು ಪ್ರಾಕೃತದಿಂದ ಸ್ವತಂತ್ರವಾಗಿ ಜೀವನ ಮಾಡೋದಕ್ಕೆ ಎಷ್ಟೋ ಮಾರ್ಗ ಇದೆ. ಅಂಥ ಮಾರ್ಗಗಳನ್ನೆಲ್ಲ ಬಿಟ್ಟುಬಿಟ್ಟು ಪರಾಧೀನತೆಯನ್ನು ಹೆಚ್ಚು ಸ್ವೀಕಾರ ಮಾಡಿಬಿಡ್ತಾ ಇದ್ದೀವಿ ನಾವು. ಯಾಕೆ ಅಂದರೆ ಮೋಹಗಳು, ಅಹಮಮ ಭಾವಗಳು, ಮೋಹಗಳು. ಈ ಮೋಹಗಳಿಂದ, ಅಹಮಮ ಭಾವಗಳಿಂದ ಆ ಧೀನತೆಯನ್ನು ಸ್ವೀಕಾರ ಮಾಡಿಬಿಟ್ಟು ಯಾಚನಾ ವೃತ್ತಿ ಬಂದುಬಿಡುತ್ತೆ. ಮತ್ತು ಏನು ಆ ಮ್ಯಾನೇಜರ್ಗಳಾಗಲಿ ಎಲ್ಲ ಅವರೇನು ಸತ್ವಗುಣ ಪ್ರಧಾನರಿರ್ತಾರೆ, ಸ್ಯಾಡಿಸ್ಟ್ಗಳ ಥರ ಇರ್ತಾರೆ, ವಿಚಿತ್ರವಾಗಿರ್ತಾರೆ, ತುಂಬ ಮೈಕ್ರೋ ಮ್ಯಾನೇಜಿಂಗ್ ಮಾಡ್ತಾ ಇರ್ತಾರೆ, ಹೆಜ್ಜೆಯಲ್ಲಿ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಅದಕ್ಕೆ ಯೋಚನೆ ಮಾಡಿ ನೀನು, ಆ ಯಾಚನಾ ವೃತ್ತಿ ಪರಾಧೀನತೆ ಅವಸ್ಥೆ ಯಾವತ್ತೂ ನಿನಗೆ ಅದು ಶ್ರೇಯಸ್ಸಿಗೆ ಇದು ಕೆಲಸ ಬರೋದಿಲ್ಲ. ಏನ ಪ್ರಕಾರನ ನೀನು ಸ್ವತಂತ್ರವಾಗಿರೋ ಅಂಥ ಒಂದು ಮಾರ್ಗನ ಹುಡ್ಕೋಬೇಕು ಅಂದ್ಬಿಟ್ಟು. ಮತ್ತು ಯಾರೋ ಒಬ್ಬ ಈ ಥರ ಆ್ಯರೋಗೆನ್ಸ್ ಮಾಸ್ಟರ್ಸ್ಗೆ ಸೇವೆ ಮಾಡಿ ಮಾಡಿ ಸುಸ್ತಾಗಿರೋನು, ಅವನು ಒಂದು ಭಾವನೆಯನ್ನು ಇಲ್ಲಿ ವ್ಯಕ್ತ ಮಾಡ್ತಾಯಿದ್ದಾರೆ. ಪುಣ್ಯೈರ್ಮೂಲಫಲೈಸ್ತಥಾ ಪ್ರಣಯಿನೀಂ ವೃತ್ತಿಂ ಕುರುಷ್ವಾದುನಾ ಭೂಷಯ್ಯಾಂ ನವಪಲ್ಲವೈರ ಕೃಪಣೈರ್ವುತ್ತಿಷ್ಠ ಯಾವೋವನಂ
ಕ್ಷುದ್ರಾಣಾಮವಿ ಅವಿವೇಕಮೂಢಮನಸಾಂ ಯತ್ರೇಶ್ವರಾಣಾಂ ಸದಾ ವಿತ್ತವ್ಯಾಧಿವಿಕಾರ ವಿಹ್ಲಗಿರಾಂ ನಾಮಾಪಿ ನ ಶ್ರೂಯತೆ. ಯಾರು ಫಸ್ಟು ಪರಾಧೀನತೆಯನ್ನು ಸ್ವೀಕಾರ ಮಾಡಿಬಿಟ್ಟು ಮತ್ತೆ ಅದರಿಂದ ಬೇಸತ್ತು ಬಿಟ್ಟು ಹೋಗಿ ಕಾಡಲ್ಲಿ ಗುಹೆಗಳಲ್ಲಿ ಹೋಗ್ಬಿಟ್ಟು ಸ್ವತಂತ್ರವಾಗಿ ಜೀವನ ನಡೆಸ್ತಾ ಇರೋನು, ಓಹೋಹೋ ಎಂಥ ನೋಡಪ್ಪ, ನಮ್ಮ ಅಲ್ಲಿ ಕೂತ್ಕೊಂಡು ಆ ಸ್ಥಿತಿಯಲ್ಲಿದ್ದು, ಸ್ವತಂತ್ರ ಸ್ಥಿತಿಯಲ್ಲಿದ್ದು ಎಷ್ಟು ಮಿಸ್ಟೇಕ್ ಮಾಡಿಬಿಟ್ಟಿದ್ದೆ. ಪರಮಾತ್ಮ ಪ್ರಕೃತಿ ರೂಪದಲ್ಲಿ ಎಲ್ಲ ಇಷ್ಟೊಂದು ಫೆಸಿಲಿಟಿ, ಸ್ವತಂತ್ರವಾಗಿ ಜೀವನ ನಡೆಸೋಕ್ಕೆ ಇಷ್ಟೊಂದು ಫೆಸಿಲಿಟಿ ಕೊಟ್ಟಿದ್ದರೂ ಕೂಡ ಅಂಥ ಮೂರ್ಖರು, ಅಂಥ ಆ್ಯರೋಗನ್ಸ್ ಪರ್ಸನ್ಸ್ ಹತ್ರ ನಾನು ಪರಾಧೀನತೆಯನ್ನು ಸ್ವೀಕಾರ ಮಾಡಿದ್ದೆಲ್ಲ. ಈಗ ನೋಡು ನಮ್ಮ ಮಿತ್ರರು ಅವರು ಇನ್ನೂ ಅಂಥ ಪರಾಧೀನತೆಯಲ್ಲೇ ಇದ್ದಾರೆ. ಒಂದು ಸತಿ ಈ ಕಡೆ ಸ್ವತಂತ್ರತೆ, ಈ ಒಂದು ಜೀವನ ನೋಡಬೇಕಲ್ಲ. ಒಂದು ಸತಿ ಹೆಚ್ಚು ಯಾಕೆ ಆ ಥರ ಸಿಕ್ಕಾಕೊಂಡ್ಬಿಡ್ತಾರೆ ಅಂದರೆ ದುಡ್ಡಿನ ಆಸೆ, ವಿತ್ತದ ಆಸೆ, ದುಡ್ಡಿನ ಆಸೆಯಿಂದ ಅಂಥ ಒಂದು ಪರಾಧೀನತೆಯನ್ನು ಸ್ವೀಕಾರ ಮಾಡ್ತಾರೆ. ಅಂದ್ಬಿಟ್ಟು ಅವನು ಸೈಲೆಂಟಾಗಿ ಸಪ್ರೇಟಾಗಿದ್ದು ಅಲ್ಲಿ ಆನಂದದಿಂದ ಹೋಗ್ಬೇಕು, ಎಷ್ಟು ಮಿಸ್ಟೇಕ್ ಮಾಡಿಬಿಟ್ಟಿದ್ದೆ ನಾನು, ಈಗ ಎಷ್ಟು ಹಾಯಾಗಿದೆ ಅಂತ ಅವನು ಸ್ಮರಣ ಮಾಡ್ಕೊತಾ ಇರ್ತಾನಂತೆ. ಮತ್ತು ಕಾಡಲ್ಲಿ ಅಂದರೆ ಆಗಿನ ಕಾಡಲ್ಲಿ ಇಷ್ಟೊಂದೆಲ್ಲ ಫೆಸಿಲಿಟಿ ಇತ್ತೇನೋ, ಈಗಿನ ಕಾಡಲ್ಲಿ ಅಷ್ಟೊಂದು ಫೆಸಿಲಿಟಿ ಕಾಣಿಸ್ಲಿಲ್ಲ. ಕಾಡುಗಳು ಸ್ವಲ್ಪ ಇದ್ದರೂ ಕೂಡ ಶ್ರೀಶೈಲದಲ್ಲಿ ಹೋದರೆ ಅಷ್ಟೊಂದು ಫ್ರೂಟ್ಸು ಇರೋ ಮರಗಳು ಕಾಣಿಸೋದಿಲ್ಲ. ಅದು ಸೀಸನಲ್ ಫ್ರೂಟ್ಸ್ ಇರ್ತವೆ. ಒಂದು ಇದು ವುಡ್ ಆಪಲ್ ಅಂತ ಇರುತ್ತಲ್ಲ, ಕಪಿತ್ತ ಏಲಕ್ಕಾಯಿ ಆ ಕ್ಯಾಟಗರಿಯಲ್ಲಿ ಒಂದು ಫ್ರೂಟ್ ಇರುತ್ತೆ, ಅದೊಂದು ಸೀಸನ್ ಇರುತ್ತೆ. ಇನ್ನೊಂದು ನೇರಳೆ ಹಣ್ಣು ಒಂದು, ಎರಡು ಪ್ರಕಾರದ ನೇರಳೆ ಹಣ್ಣು, ಬ್ಲ್ಯಾಕು ಮತ್ತು ರೆಡ್ ಕಲರಲ್ಲಿ ಆ ಗಿಡಗಳು ಸಿಗುತ್ತೆ. ಇನ್ನೊಂದು ಮ್ಯಾಂಗೋ ಟ್ರೀಸು ಕದ್ಲಿವನದಲ್ಲಿ, ಶ್ರೀಶೈಲದಲ್ಲಿ ಒಂದೇ ಎಲೆಯಲ್ಲಿ ಥೌಸಂಡ್ಸ್ ಟುಗೆದರ್ ಇದ್ದಾವೆ. ದೊಡ್ಡ ದೊಡ್ಡ ಮರಗಳು ವಿಚಿತ್ರವಾಗಿ ಅಲ್ಲಿ ಆ ಥರ ಇರುತ್ತೆ. ಆ ಸೀಸನಲ್ ಫ್ರೂಟ್ಸ್ ಇರುತ್ತೆ ಹೊರತು ಎಲ್ಲ ಟೈಮಲ್ಲೂ ಏನು ಫ್ರೂಟ್ಸ್ ಸಿಗುವಂಥ ಪರಿಸ್ಥಿತಿ ಇರೋದಿಲ್ಲ. ಅಲ್ಲಿ ಹೋದರೆ ಎಲ್ಲ ಮರ ಗಿಡಗಳಿರ್ತಾವೆ, ಯಾವ ಎಲೆ ತಿಂದರೂ ಎಲ್ಲ ಕಹಿ ಅನಿಸ್ತಾ ಇರುತ್ತೆ. ಯಾವ ತಿಂದರೆ ಏನಾಗುತ್ತೆ ಅಂತ ಹೆದರಿಕೆ ಆಗುತ್ತೆ. ಎಷ್ಟೋ ಜನ ಗೊತ್ತಿಲ್ಲದೆ ಇನ್ಫಾರ್ಮೇಷನ್ ಇದ್ದರೆ ಏನೇನೋ ಎಲೆ ಎಲ್ಲ ತಿಂದಕ್ಕೆ ಹೋಗಿ ಹುಚ್ಚರಾಗ್ಬಿಟ್ಟಿದ್ದಾರೆ. ಎಲ್ಲ ಮೆಡಿಸಿನಲ್ ಪ್ಲ್ಯಾಂಟ್ಸ್ ಇರ್ತವೆ. ಈಗ ಹಿಮಾಲಯದಲ್ಲೂ ಒಂದು ಪ್ಲ್ಯಾಂಟ್ ಇರುತ್ತೆ, ಅದು ಜಸ್ಟ್ ಒಂದು ಬೇಸನ್ ಅಂದರೆ ಇದು ಕಡಲೆ ಹಿಟ್ಟಲ್ಲಿ ಸ್ವಲ್ಪ ಡಿಪ್ ಮಾಡಿಬಿಟ್ಟು ಪಕೋಡಿ ಥರ ಮಾಡಿ 1 ಇಲ್ಲ 2 ತಿಂದರೆ ಬೆವರು ಬರುತ್ತೆ. -ಡಿಗ್ರಿಯಲ್ಲಿರೋವಂಥ ಜಾಗದಲ್ಲಿ ಕೂಡ ನಮಗೆ ಬಾಡಿ ಒಳಗಡೆ ಹೀಟ್ ಕ್ರಿಯೇಟ್ ಆಗಿಬಿಟ್ಟು ಬೆವರು ಬರುತ್ತೆ. ಅಂಥದ್ದೊಂದು 2-3 ಎಲೆ ಹೆಚ್ಚು ತಿಂದುಬಿಟ್ರೆ ಪ್ರಾಣನೇ ಹೋಗ್ಬಿಡುತ್ತಂತೆ. ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್ ಎಲ್ಲ ಬಂದ್ಬಿಡುತ್ತಂತೆ. ಆ ಥರ ವಿಚಿತ್ರವಾಗಿರ್ತಾರೆ. ಬಟ್ ಆ ಸಮಯದಲ್ಲಿ ಎಲ್ಲ ಕಾಡೆಲ್ಲ ಸಿಕ್ಕಾಪಟ್ಟಿ ಫುಲ್ಲು ಎಲ್ಲ ವಿಷಯದಲ್ಲೂ ಫುಲ್ಲಾಗಿತ್ತಂತೆ. ಫಲಂ ಸ್ವೇಚ್ಛಾಲಭ್ಯಂ ಪ್ರತಿವನಮಕೇದಂ ಕ್ಷಿತಿರುಹಾಂ ಪಯಸ್ತಾನೆ ಸ್ಥಾನೆ ಶಿಶಿರಮಧುರಂ ಪುಣ್ಯಸರಿತಾಂ ಮೃದುಸ್ಪರ್ಶಾಶಯ್ಯ ಸುಲಲಿತ ತಲಾತಾ ಪಲ್ಲವಮಯೀ ಸಹಂತೆ ಸಂತಾಪಂ ತದಪಿತನಿನಾಂ ದ್ವಾರಿ ಕೃಪಣಾಃ. ಫಾರೆಸ್ಟಲ್ಲಿ ಎಷ್ಟೊಂದು ಚೆನ್ನಾಗಿದೆ, ಎಷ್ಟೊಂದು ಪ್ರಕಾರದ ಮರಗಳಿದೆ, ಹಣ್ಣು ಕೊಡುವಂಥ ಮರಗಳು, ಚಿಗುರು ಎಳೆಯಿಂದ ಜೀವನ ನಡೆಸ್ಬೋದು. ಮತ್ತು ಕ್ಲೀನು ಮತ್ತು ಸ್ವೀಟ್ ವಾಟರ್ ಇದೆ. ಮತ್ತು ಎಲ್ಲ ಪ್ರಕಾರದ ಕ್ರೀಪರ್ಸು, ಬಳ್ಳಿಗಳು ಏನೆಲ್ಲ ಈಗ ಹೀರೆಕಾಯಿ, ಸೌದೆಕಾಯಿ ಎಲ್ಲ ಇವೆಲ್ಲ ಕೂಡ ಎಲ್ಲ ಮುಂಚೆ ಎಲ್ಲ ಕಾಡಲ್ಲೇ ಇದ್ದಿದ್ದು. ಈಗೆಲ್ಲ ಖಾಲಿ ಆಗಿಬಿಟ್ಟಿದ್ದಾವೆಲ್ಲ, ಸರಿಯಾಗಿ ಮೇಂಟೆನೆನ್ಸ್ ಇರ್ತೀರ. ಆ ಥರ ಇಷ್ಟೊಂದೆಲ್ಲ ಫೆಸಿಲಿಟೀಸು ಪರಮಾತ್ಮ ನ್ಯಾಚುರಲಾಗಿ ಕೊಟ್ಟಿದ್ದಾನೆ. ಇಂಥ ಒಂದು ಸ್ವತಂತ್ರವಾದ ಜೀವನ ನಡೆಸಿ ಪರಾಧೀನತೆಯಿಂದ ಸಾಧನೆ ಮಾಡಿಕೊಳ್ಳೋ ಅವಕಾಶ ಕೊಟ್ಟೇ ಇದ್ದಾನೆ ಪರಮಾತ್ಮ. ಅದನ್ನು ಬಿಟ್ಟು ನಾವು ಅಂಥ ಆರೋಗ್ಯನ್ಸರ ಹತ್ರ ಹೋಗ್ಬಿಟ್ಟು ನಾವು ಭಿಕ್ಷೆ ಬೇಡಕ್ಕೆ ಹೋಗ್ತೀವಲ್ಲ, ಓಹೋ ಧಿಕ್ಕಾರ, ಅಂಥ ಒಂದು ಸ್ಥಿತಿಗೆ ಧಿಕ್ಕಾರ ಅಂತ ಈ ಥರ ಸ್ಮರಣೆ ಮಾಡ್ಕೊತಾ ಇದ್ದಾನೆ. ಮತ್ತು ಹೀಗೆ ಹೇಳ್ಕೊತ ಹೋಗುತ್ತಾ ಭೋಗದ ವಿಷಯದಲ್ಲಿ ಆಸಕ್ತಿಯನ್ನು ಕೂಡ ಇಟ್ಕೋಬಾರ್ದು ಅಂದುಬಿಟ್ಟಿದ್ದೂ ಒಂದು ಶ್ಲೋಕ ಹೇಳ್ತಾನೆ. ಪ್ರಪಂಚದಲ್ಲಿ ನಾವು ಯಾವುದೇ ಒಂದು ವಸ್ತುವನ್ನು ಕ್ಯಾಚ್ ಮಾಡ್ಕೊಂಡಿದ್ದೀವೋ
ಎಲ್ಲ ವಸ್ತುವು ನಮಗೆ ಭಯನೇ ಕೊಡ್ತಾ ಇರುತ್ತೆ, ಯಾವ ವಸ್ತುನ ನಾವು ಇಟ್ಕೊಂಡಿರ್ತೀವಿ. ಅದಕ್ಕೆ ಅದನ್ನು ಉಪಲಕ್ಷಣದಲ್ಲಿ ಕೆಲವೊಂದು ಹೇಳಿಬಿಟ್ಟು, ಎಲ್ಲವೂ ಪ್ರಪಂಚದಲ್ಲಿ ಪ್ರತಿಯೊಂದು ವಸ್ತು ಕೂಡ ನಾವು ಯಾವುದರ ಮೇಲೆ ನಂಬಿಕೆ ಇಟ್ಕೊಂಡಿದ್ದೆವು, ಯಾವುದರ ಆಲಂಬನೆ ನಾವು ಇಟ್ಕೊಂಡಿದ್ದೆವು, ಆ ಪ್ರತಿಯೊಂದು ವಸ್ತು ನಮಗೆ ಭಯನ್ನೇ ಉತ್ಪನ್ನ ಮಾಡುತ್ತೆ. ಒಂದೇ ಒಂದು ವಸ್ತು ನಮಗೆ ಭಯರಹಿತವಾದಂಥ ಸ್ಥಿತಿಯನ್ನು ಕೊಡುತ್ತೆ, ಅದು ವೈರಾಗ್ಯ ಅನ್ನೋದು ಈ ಶ್ಲೋಕ. ಇದು ತುಂಬ ಒಳ್ಳೆಯ ಶ್ಲೋಕ ಇದು. ಸುಮಾರು ಜನ ಗುರುಗಳು ಇದನ್ನು ಹೇಳ್ತಾ ಇರ್ತಾರೆ. ಭೋಗೇ ರೋಗ ಭಯಂ ಕುಳೇ ಚ್ಯುತಿ ಭಯಂ ವಿತ್ತೇ ನೃಪಾಲಾದ್ ಭಯಂ ಮಾನೇ ದೈನ್ಯ ಭಯಂ ಬಲೇ ರಿಪು ಭಯಂ ರೂಪೇ ಜರಾಯಾ ಭಯಂ ಶಾಸ್ತ್ರೇ ವಾದ ಭಯಂ ಗುಣೇ ಖಲ ಭಯಂ ಕಾಯೇ ಕೃತಾಂತಾದ್ ಭಯಂ ಸರ್ವಂ ವಸ್ತು ಭಯಾನ್ವಿತಂ ಭುವಿ ನೃಣಾಂ ವೈರಾಗ್ಯಮೇವ ಭಯಂ ವೈರಾಗ್ಯಮೇವ ಭಯಂ. ಭೋಗೇ ರೋಗ ಭಯಂ. ಭೋಗದ ಮೇಲೆ ಎಲ್ಲೆಲ್ಲ ಆಸಕ್ತಿ ಇದೆಯೋ ಆ ಆಸಕ್ತಿ ಅಷ್ಟೇ ಜಿಕ್ವಾಯಿಂದ ಸ್ವಲ್ಪ ಕೆಳಗಡೆ ಹೋದ್ರೇ ಎಲ್ಲ ಪ್ರಾಬ್ಲಮ್ಗಳು ಕ್ರಿಯೇಟ್ ಮಾಡುತ್ತೆ. ಇಲ್ಲೇ ಸ್ಯಾಟಿಸ್ಫ್ಯಾಕ್ಷನ್ ಸ್ವಲ್ಪ ಹೊತ್ತಷ್ಟೇ. ಎಲ್ಲ ಪ್ರತಿಯೊಂದು ಭೋಗ್ಯ ವಸ್ತುಗಳಲ್ಲೂ ಕೂಡ ಯಾವುದೇ ಪ್ರಕಾರದಲ್ಲಿ ನೋಡೋ ವಿಷಯ ಆಗಿರ್ಬೋದು. ಆಹ್ರಿಯಂತೆ ಇತಿ ಆಹಾರ, ಒನ್ ವಿಚ್ ಕ್ಯಾನ್ ಬಿ ಗ್ರ್ಯಾಬ್ಡ್ ಅಂತ. 5 ಇಂದ್ರಿಯಗಳು 5 ಇನ್ಪುಟ್ ಡಿವೈಸಸ್ ಇದ್ದಂಗೆ. 5 ಇನ್ಪುಟ್ ಡಿವೈಸಿಂದ ಏನೆಲ್ಲ ನಾವು ಭೋಗ ಅನುಭವಿಸ್ತೀವೋ ಅದರಿಂದ ರೋಗ ಭಯ 100%. ರುಗ್ಮಾಲಯ ಅಂತಾರೆ, ಈ ಶರೀರನ ರುಗ್ಮಾಲಯ ಅಂತಾರೆ. ಒಂದು ಹೋದರೆ ಒಂದು ಬರ್ತಾನೆ ಇರುತ್ತೆ. ಮತ್ತು ಕುಲೇ ಚ್ಯುತಿ ಭಯಂ, ಲೋಕವಾಸನೆ. ಎಷ್ಟೊಂದು ಈ ಲೋಕವಾಸನೆಗೆ ನಾವು ಗುರಿ ಆಗಿರ್ತೀವಿ. ಸೊಸೈಟಿ ನಮ್ಮನ್ನು ರಿಜೆಕ್ಟ್ ಮಾಡಿಬಿಡುತ್ತೆ, ಸೊಸೈಟಿ ನಮ್ಮನ್ನು ಆ್ಯಕ್ಸೆಪ್ಟ್ ಮಾಡೋದಿಲ್ಲ. ನಮ್ಮ ಲೈಫನ್ನು ಹೇಗೆ ಡಿಸೈನ್ ಮಾಡ್ಕೊಂಡ್ಬಿಡ್ತೀವಿ ಅಂದರೆ, ಏನೆಲ್ಲ ಮಾಡಿಕೊಂಡ್ರೆ ಸೊಸೈಟಿ ನಮ್ಮನ್ನು ಆ್ಯಕ್ಸೆಪ್ಟ್ ಮಾಡುತ್ತೆ, ನಮ್ಮನ್ನು ಪ್ರಶಂಸೆ ಮಾಡುತ್ತೆ, ಆ ಥರ ನಮ್ಮ ಲೈಫನ್ನು ಡಿಸೈನ್ ಮಾಡ್ಕೊಂಡ್ಬಿಡ್ತೀವಿ. ಎಷ್ಟೋ ವಿಷಯಗಳು, ಮದುವೆ ವಿಷಯಗಳಾಗಲಿ, ಯಾವುದೋ ಒಂದು ವಿಷಯಗಳಾಗಲಿ, ಅಯ್ಯೋ ಕಡಿಮೆ ಖರ್ಚಿಂದ ಮಾಡಿದ್ರೆ ಅವ್ರೇನು ಅನ್ಕೊತಾರೋ ಇವರೇನು ಅನ್ಕೊತಾರೋ ಅಂತ, ಅವರು ಇವರು ಏನು ಅನ್ಕೊತಾರಂತ ಆ ಲೋಕವಾಸನೆಗೆ ಎದುರುಬಿಟ್ಟು ಶಕ್ತಿಗೆ ಮಿಂಚಿ ಕೆಲಸಗಳು ಮಾಡಿ ಡೆಪ್ಟಲ್ಲಿ ಸಿಕ್ಕಾಕ್ಕೊಂಡು ಎಷ್ಟೋ ಪ್ರಕಾರದಲ್ಲಿ ನಾವು ಮತ್ತೆ ಪರಾಧೀನತೆಯಲ್ಲಿ ಸಿಕ್ಕಾಕೊಂಡ್ಬಿಡ್ತಾ ಇರ್ತೀವಿ. ಲೋಕವಾಸನೆಯಲ್ಲಿ ನಾವು ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ. ಅದನ್ನು ಕುಲೇ ಚ್ಯುತಿ ಭಯಂ ಅಂದ್ಬಿಟ್ಟು, ಅದಕ್ಕೆ ಯಾರಾದರೂ ಒಂದು ಕುಲದಲ್ಲಿದ್ದರೂ ಕೂಡ ಆ ಕುಲದಲ್ಲಿ ಏನು ನಿಯಮಗಳಿರ್ತವೆ ಒಂದನ್ನು ಕೂಡ ಉಲ್ಲಂಘನೆ ಮಾಡೋದಕ್ಕಾಗೋದಿಲ್ಲ. ಆಚರಣೆ ಮಾಡ್ತಾಯಿದ್ರೆ ವಿಪರೀತವಾದ ದುಃಖ ಬರ್ತಾ ಇರುತ್ತೆ. ಮಾಡಲಿಲ್ಲ ಅಂದರೆ ಈಗ ಅವ್ರು ನಮ್ಮನ್ನು ರಿಜೆಕ್ಟ್ ಮಾಡ್ತಾರೆ, ಹೊರಗಡೆ ಹಾಕ್ತಾರೆ ಅಂತ ಭಯ. ಅದೇ ಥರ ನಮಗೂ ಅಷ್ಟೇ, ಸೊಸೈಟಿಗೆ ಹೆದರ್ತೀವಿ ನಾವು. ಸೊಸೈಟಿಗೆ ನೋಡಿಬಿಟ್ಟು ನಾವು ಅದಕ್ಕೆ ಬಯಾಸ್ ಆಗಿಬಿಟ್ಟಿರ್ತೀವಿ. ಮತ್ತು ವಿತ್ತೇ ನೃಪಾಲಾದ್ ಭಯಂ, ನಮ್ಮ ಹತ್ರ ಏನಾದರೂ ಪ್ರಾಪರ್ಟಿ ಇತ್ತಂದರೆ ಇನ್ಕಮ್ ಟ್ಯಾಕ್ಸ್, ಈಗ ಜಿ ಎಸ್ ಟಿ ರೂಪದಲ್ಲಿ ಹೆಂಗೆ ಅಟ್ಯಾಕ್ ಮಾಡಬೇಕು ಹಂಗೆಲ್ಲ ಅಟ್ಯಾಕ್ ಮಾಡ್ತಾರೆ. ವಿತ್ತ ಇದ್ದರೆ ಎಲ್ಲ ಪ್ರಕಾರದಲ್ಲೂ ಅನರ್ಥನೇ, ಎಲ್ಲರ ದೃಷ್ಟಿನೂ ಎಲ್ಲರೂ ಅಟ್ಯಾಕಿಂಗ್ ಮೋಡ್ಗೆ ಬರ್ತಾ ಇರ್ತಾರೆ. ಆದ್ದರಿಂದ ಇನ್ಕಮ್ ಟ್ಯಾಕ್ಸ್ ಪ್ರಾಬ್ಲಮ್ಸ್ ಇದ್ದಂಗೆ. ಮತ್ತು ಮಾನೇ ದೈನ್ಯ ಭಯಂ, ಒಳ್ಳೆಯ ಹೆಸರಿಂದ ಚೆನ್ನಾಗಿ ಜೀವನ ಮಾಡಿ ಬದುಕಿರೋಂಥವ್ರಿಗೆ ಎಲ್ಲಿ ಕೆಟ್ಟ ಹೆಸರು ಬಂದುಬಿಡುತ್ತೋ ಅಂತ ಹೆದರಿಕೆ. ಕೆಟ್ಟ ಹೆಸರು ಬರಬಾರ್ದು ಅಂದ್ಬಿಟ್ಟಿದ್ದು ಅದನ್ನು ಒಳ್ಳೆಯ ಹೆಸರನ್ನು ಕಾಪಾಡಿಕೊಳ್ಳೋದಕ್ಕೆ ಹರ ಸಾಹಸಗಳು ಮಾಡ್ಕೊತಾ ಇರ್ತಾರೆ. ಬಿಲ್ ಗೇಟ್ಸು ಒಂದು ಸತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದ, ನೀವು ತುಂಬ ಈ ಪ್ರಪಂಚದಲ್ಲಿ ತುಂಬ ನೀವು ಹ್ಯಾಪಿಯೆಸ್ಟ್ ಪರ್ಸನ್ ಅನಿಸುತ್ತೆ ಅಂದರೆ, ಇಲ್ಲ ನಾನು ತುಂಬ ಸಿಕ್ಕಾಪಟ್ಟೆ ಸಾರೋಲಿರೋ ಪರ್ಸನ್ ಅನಿಸುತ್ತೆ. ಇನ್ನೊಂದು ಸತಿ ನನಗೆ ಜನ್ಮ ಇದ್ದರೆ ತುಂಬ ಪಾವರ್ಟಿಯಲ್ಲಿ ಹುಟ್ಟಬೇಕು ಅನಿಸ್ತಾ ಇದೆ ನನಗೆ ಅಂತ. ಯಾಕೆ ಅಂತ ಮತ್ತೆ ಪ್ರಶ್ನೆ ಕೇಳ್ತಾರೆ. ಈಗ ಏನಕ್ಕೇನೋ ಪ್ರಕಾರೇನ ಹೆಂಗೋ ಈಗ ಟಾಪ್ 1 ಪೊಸಿಷನ್ಗೆ ಹೋಗ್ಬಿಟ್ಟಿದ್ದಾನೆ. ಆ ಟಾಪ್ 1 ಪೊಸಿಷನ್ದ ಟಾಪ್ 2 ಪೊಸಿಷನ್ಗೆ ಬಂದರೂ ಕೂಡ ಪ್ರಾಣ ಹೋಗುವಷ್ಟು ನೋವಾಗ್ತಾಯಿದೆ. ಆ ಟಾಪ್ 1 ಪೊಸಿಷನನ್ನು ಮೇಂಟೈನ್ ಮಾಡೋದಕ್ಕೆ ಎಷ್ಟು ಟೆನ್ಷನ್, ಎಷ್ಟು ಸಾಹಸ ಮಾಡಬೇಕಂದ್ರೆ ಬೇಡ ಅನಿಸ್ಬಿಡ್ತಾ ಇದೆ ಅಂತ ಜೀವನ. ಅದು ಹಂಗಿರುತ್ತೆ. ಒಂದು ಸತಿ ಆ ಲೆವೆಲ್ಲು ಒಂದು ಗರಿಮ ಮೇಂಟೈನ್ ಮಾಡಿದ್ಮೇಲೆ ಫಸ್ಟ್ ರ್ಯಾಂಕ್ ಬಿಟ್ಟು ಸೆಕೆಂಡ್ ರ್ಯಾಂಕ್ ಬಂದರೆ ಸೂಸೈಡ್ ಮಾಡ್ಕೊಂಡು, ಎಷ್ಟು ಸೂಪರ್ ಸೆನ್ಸಿಟಿವ್ ಆಗಿದ್ಬಿಟ್ಟು ಸಣ್ಣ ವಿಷಯದಲ್ಲಿ ಇವೆಲ್ಲ ಈ ಥರ ಪ್ರಾಬ್ಲಮ್ಸ್ ವಿಚಾರ ಮಾಡಿಲ್ಲ. ಮಾನೇ ದೈನ್ಯ ಭಯಂ ಅಂದ್ಬಿಟ್ಟಿದ್ದನು. ಬಲೇ ರಿಪು ಭಯಂ,
ಬಲವಂತವಾಗಿರ್ತಾರೆ ಅಂದ್ಕೊಳ್ಳಿ. ಈಗ ಪಾಲಿಟಿಷಿಯನ್ಸ್ ಅವರು ಇವರು, ಅವನಿಗೆ ಅವನ ಏರಿಯಾದಲ್ಲಿ ಇನ್ನೊಬ್ಬನ ಯಾರಾದರೂ ಫೈನಾನ್ಷಿಯಲಿ ರಿಚ್ ಆಗ್ತಾ ಇದ್ದಾನೆ, ಅವನಿಗೆ ಪಾಲಿಟಿಕ್ಸ್ ಬಳಿ ಬರೋದಕ್ಕೆ ಇಂಟ್ರೆಸ್ಟ್ ಆಗ್ತಾ ಇದೆ ಅಂದರೆ ಆ MLAಗೆ ಆವಾಗಲೇ ಹೆದರಿಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಇಲ್ಲ ಆಗ್ಲಿಂದನೇ ಅವನು ಸ್ಟಾರ್ಟ್ ಮಾಡ್ತಾನೆ, ಅವನನ್ನು ಮೇಲೆ ಬರುತ್ತೀರನೇ ಅವ್ನ ಕೆಳಗಡೆನೇ ತೊಳಿಬೇಕು ಅಂದ್ಬಿಟ್ಟಿದ್ದು. ಬಲ ಇದ್ದವನಿಗೆ ಇನ್ನೊಬ್ಬ ಬಲವಂತ ವ್ಯಕ್ತಿಯಿಂದ ಭಯ ಇರುತ್ತೆ. ಸಿಂಹಕ್ಕೆ ಯಾವ ಪ್ರಾಣಿಯಿಂದನೂ ಹೆದರಿಕೆ ಇಲ್ಲ, ಹೆಚ್ಚು ತಿರುಗಿ ನೋಡೋದು ಅದೇ. 10 ಹೆಜ್ಜೆ ಮುಂದಾಕಿ ಒಂದು ಸತಿ ತಿರುಗಿ ನೋಡ್ತಾ ಇರುತ್ತೆ. ಯಾಕೆಂದರೆ ಇನ್ನೊಂದು ಬಲವಾದ ಸಿಂಹದ ಭಯ ಇರುತ್ತಂತೆ. ಸಿಂಹಾವಲೋಕನ ಅಂದರೆ ಅದೇ ಸಿಂಹಾವಲೋಕನ ನ್ಯಾಯ ಅಂತ ಕೂಡ ಅದೇ ಪ್ರಸಿದ್ಧ ಆಗಿದೆ. ಮತ್ತು ಯೋಗಿ ಕೂಡ ಅಷ್ಟೇ, ಅನಿಮ ಗರಿಮಾದ ಜಡ ಸಮಾಧಿಯನ್ನೆಲ್ಲ ಅಭ್ಯಾಸ ಮಾಡಿ ಅನಿಮ ಗರಿಮಾದ ಸಿದ್ಧಿಗಳೆಲ್ಲ ಹೊಂದಿರ್ತಾನೆ. ಅವನಿಗೆ ಮಿನಿ ಈಶ್ವರ ಥರ ಇರ್ತಾನೆ, ಯಾರ ಭಯನೂ ಇರೋದಿಲ್ಲ. ಬಟ್ ಇನ್ನೊಬ್ಬ ಯೋಗಿ ಬಂತ ಅಂದ್ರೆ ಅವನಿಗೆ ಮತ್ತೆ ಫಿಯರ್ ಸ್ಟಾರ್ಟ್ ಆಗುತ್ತೆ. ಚಾಂಗದೇವು ಸಂತ ಜ್ಞಾನೇಶ್ವರ ಭಕ್ತುಗಳಿಂದ ಅಲ್ಲಿ ಅವನಿಗೆ ಹೆದರಿಕೆ ಸ್ಟಾರ್ಟ್ ಆಗುತ್ತೆ. ಯಾರು ಅಂದ್ಬಿಟ್ಟಿದ್ರು ಕ್ರಾಸ್ ಚೆಕ್ ಮಾಡ್ಕೊಳ್ಳೋಕ್ಕೆ ಯುದ್ಧಕ್ಕೆ ಬರ್ತಾನೆ ಅಲ್ಲಿ. ಆ ಥರ ಯೋಗಿ ಕೂಡ ಅಷ್ಟೇ, ಅವನಿಗೂ ಭಯ, ದ್ವಿತೀಯಾದ್ವೈ ಭಯಂ ಭವಂತಿ ಅಂದ್ಬಿಟ್ಟು. ಮತ್ತು ರೂಪೇ ಜರಾಯ ಭಯಂ, ನೋಡೋಕ್ಕೆ ಸ್ವಲ್ಪ ಯೌವನಾವಸ್ಥೆಯಲ್ಲಿ ರೂಪದಲ್ಲಿರೋರು, ಮತ್ತು ಎಲ್ಲಿ ವಯಸ್ಸು ಬಂದುಬಿಡುತ್ತೋ ಅಂದ್ಬಿಟ್ಟು. ಈಗ ಕಾಸ್ಮೆಟಿಕ್ ಇಂಡಿಯಾದಲ್ಲಿ ಕಾಸ್ಮೆಟಿಕ್ ಫೀಲ್ಡ್ ಅಷ್ಟು ಬಿಸ್ನೆಸ್ಸಿನ ಯಾವ ಫೀಲ್ಡೂ ಇಲ್ಲ. ಆ ಸಿನಿಮಾ ಆ್ಯಕ್ಟರ್ಸ್ ಆಗಲಿ ಯಾರೇ ಆಗಲಿ ವ್ರಿಂಕಲ್ಸ್ ಬರ್ದಿಲ್ಲ ಇಂಜೆಕ್ಷನ್ಸ್ ಹಾಕ್ಕೊಳ್ಳೋದಂತೆ. ಎಷ್ಟು ಅಂದರೆ ತುಂಬಾ ಅದರಲ್ಲಿ ಅವ್ರು ಯಾವಾಗಲೂ ಹೆಂಗಾಗಿ ಕಾಣಿಸ್ಬೇಕಂತ ಎಷ್ಟು ಪ್ರಯತ್ನ ಮಾಡಿದ್ರೆ ಏನು, ವೃದ್ಧಾವಸ್ಥೆ ಬಂದ ಮೇಲೆ ಎಲ್ಲ ವ್ರಿಂಕಲ್ಸು ಅಷ್ಟೇ ವಿಕಾರವಾಗಿ ತಯಾರಾಗ್ಬಿಡ್ತೀವಿ. ಯಾರು ಡೈಲಿ 6 hours ಟ್ರೀಟ್ಮೆಂಟ್, ಅದೆಷ್ಟು ಕ್ರೋರ್ಸ್ ಅಂತೆ, ಹೆಂಗಾಗಿ ಇರ್ತಾರಂತೆ. ಅದು ಯಾರೋ ಒಬ್ಬ ತಗೊಳ್ತಿದ್ದಾರೆ US ಡೈಲಿ 6 hours ಟ್ರೀಟ್ಮೆಂಟ್. ಎಷ್ಟು ಹೈ ವ್ಯಾಲ್ಯೂ ಇಟ್ಕೊಂಡಿದ್ದಾನೆ ಅವನು ಯೌವನಾವಸ್ಥೆ. ಅದಕ್ಕೆ ಜರಾಯ ಭಯಂ, ರೂಪ ಎಲ್ಲಿ ಒಂದು ವೈಟ್ ಏರ್ ಕಾಣಿಸೋದಕ್ಕೆ ಬಿಡೋದಿಲ್ಲ, ಟಕ್ ಅಂತ ಪೇಂಟ್ ಹಾಕ್ಕೊಂಡ್ಬಿಡ್ತಾರೆ. 50 ವರ್ಷ 60 ವರ್ಷ ಬಂದರೂ ಒಂದು ಕೂದಲು ವೈಟ್ ಕಾಣಿಸೋದಿಲ್ಲ, ಯಾಕಂದರೆ ಪೇಂಟ್ ಹಾಕ್ಕೊಂಡ್ಬಿಟ್ಟು ಕಾಣಿಸ್ತೀರಿ ಇದು ಮಾಡಿಬಿಡ್ತಾ ಇರ್ತಾರೆ. ಮತ್ತು ಶಾಸ್ತ್ರೇ ವಾದ ಭಯಂ, ಶಾಸ್ತ್ರ ಓದಿರೋರು, ಶಾಸ್ತ್ರ ಅಂದರೆ ಸಾಧನೆ ಸಲುವಾಗಿ ಶಾಸ್ತ್ರ ಓದಿರೋರು ಈ ಭಯ ಇರೋದಿಲ್ಲ. ಬಟ್ ಇನ್ನೊಬ್ಬರಿಂದ ನಾನು ಸ್ವಲ್ಪ ಸುಪೀರಿಯರ್ ಅಂತ ತೋರಿಸ್ಕೋಬೇಕಂದ್ಬಿಟ್ಟು ಆ ಈಗೋ ಸ್ಯಾಟಿಸ್ಫ್ಯಾಕ್ಷನ್ ಸಲುವಾಗಿ ಎಲ್ಲ ಏನು ಓದುತ್ತಾರೋ ಅವ್ರಿಗೆ ಯಾವಾಗಲೂ ಹೆದರಿಕೆ ಇರುತ್ತೆ. ಯಾವುದೋ ಒಂದು ಜ್ಞಾನದ ಗಮ್ಮಂಡತೆಯಿಂದ ಪಾಠ ಮಾಡ್ತಿದ್ರೆ ಅಲ್ಲಿ ಕೇಳೋನಲ್ಲಿ ಅವನೋ ಒಬ್ಬ ಇರ್ತಾನೆ, ಅವನು ಎಂಥ ಉಲ್ಟಾ ಪಲ್ಟಾ ಪ್ರಶ್ನೆ ಕೇಳ್ತಾನಂದರೆ ಅವನ ಹತ್ರ ಸಮಾಧಾನ ಇರೋದಿಲ್ಲ. ಅದಕ್ಕೆ ಅಂಥವ್ರು ಇರ್ತಾರೆ ಅಂದ್ಬಿಟ್ಟು ಅವನು ಹೆದರಿಕೆಯಿಂದ ಹೆಚ್ಚು ತಯಾರಿ ಮಾಡ್ಕೊಂಡು ಟೆನ್ಷನ್ನಿಂದ ಜೀವನ ನಡೆಸ್ತಾ ಇರ್ತಾನೆ. ಅದು ವಾದ ಭಯ. ಗುಣೇ ಕಳ ಭಯ ಅಂದರೆ ಒಳ್ಳೆ ಗುಣಗಳಿದ್ದರೂ ಕೂಡ ಆ ಗುಣಗಳು ಮತ್ತೆ ನಾನು ಆ ಗುಣಗಳು ಕಳ್ಕೊಂಬಿಟ್ಟು ಮತ್ತೆ ಕೆಟ್ಟ ಗುಣಗಳೇನಾದರೂ ಬಂದುಬಿಡ್ತಾವಂತ ಅವನು ಹೆದರ್ತಾ ಇರ್ತಾನಂತೆ. ಸದಾಚಾರ ವೃತ್ತಿ ಅದರಲ್ಲೊಂದು ಪ್ರಕಾರವಾಗಿ ಅಲ್ಲೂ ಕೂಡ ಒಂದು ಟೆನ್ಷನ್ ಇರುತ್ತೆ. ಒಳ್ಳೆ ಗುಣಗಳಿಂದ ಇರೋರು ಮತ್ತೆ ನಂದೇನಾದರೂ ಆ ಒಳ್ಳೆ ಗುಣ ಹೋಗ್ಬಿಟ್ಟು ಕೆಟ್ಟ ಗುಣ ಬಂದುಬಿಡುತ್ತಾ ಅನ್ನೋದು ಅವನಿಗೂ ಒಂದು ಭಯ ಇರುತ್ತಂತೆ. ಮತ್ತು ಕಾಯೀಕೃತ ಅಂಥದ್ದು ಭಯಂ, ಇದು ಎಲ್ಲರಿಗೂ ಅಭಿನಿವೇಶ. ಈ ಶರೀರ ನನ್ನ ಅಸ್ತಿತ್ವ ಇಲ್ಲದಿರ ಆಗಿಬಿಡುತ್ತೆ. ಮೃತ್ಯು ಭಯ, ಮೃತ್ಯುವಿನ ಭಯ. ಈ ಶರೀರದ ಮೇಲೆ ಯಾವಾಗ ನನಗೆ ಮೃತ್ಯು ಬಂದ್ಬಿಟ್ಟು ಆ ಮೃತ್ಯುವಿನ ಬಗ್ಗೆ ಸಹಸ್ರ ವೃಶ್ಚಿಕ ದಂಷ್ಟಃ ಅಂತಾರೆ, 1000 ಸ್ಕಾರ್ಪಿಯನ್ಸ್ ಬೈಟಿಂಗ್ ಟುಗೆದರ್. ಮೋಹ ಇದ್ದವನು ಅಷ್ಟು ಹೆದರಿಕೆ ಆಗುತ್ತೆ, ಮರ್ಮಸ್ಥಾನಗಳು ಶೇಕ್ ಆಗಿಬಿಡ್ತಾವೆ. ಬಾಡಿ ಲ್ಯಾಂಗ್ವೇಜ್ ನೋಡಿ ಪ್ರಾಣ ಬಿಟ್ಟು ಹೋಗೋ, ಎಷ್ಟು ಡೀಪ್ ಬ್ರೀತ್ ತಗೊಂಡು ನೋಡಿದ್ರೆ ನನಗೆ ವಿಚಿತ್ರ ಅನಿಸುತ್ತೆ. ಯಾಕೆ ಹೆದರ್ತಾ ಇದ್ದಾನೆ, ಅದು ಹೆದರುವಂಥ ವಿಷಯ ಏನಿದೆ ಅಂತ ಸಣ್ಣ ವಯಸ್ಸಿನಿಂದ ಯಾಕೆ ಅದೊಂದು ಅಬ್ಸರ್ವ್ ಮಾಡ್ತಿದ್ದೆ. ಏನಾಗುತ್ತೆ ಮೃತ್ಯು ಸಮಯದಲ್ಲಿ. ದೊಡ್ಡ ಪೈಲ್ವಾನು ಎಂಥ ಸ್ಟ್ರಾಂಗ್ ಜೀವನ ನಡೆಸಿರೋಂಥವ್ರು ಕೂಡ ಮೃತ್ಯು ವಿಷಯದಲ್ಲಿ ಅಷ್ಟು ಹೆದರು ಪುಕ್ಳ ಥರದ ಪ್ರಾಣ ಬಿಡ್ತಾರಲ್ಲ ಅಂದ್ಬಿಟ್ಟು. ಯಾಕಂದರೆ ಮೋಹ ಇರುತ್ತೆ, ಅದು ಅಲ್ಲೂ ಭಯ ಇರುತ್ತೆ. ಅಭಿನಿವೇಶ ಅಂದರೆ ದೃಢವಾದ ನಿಶ್ಚಯ, ಮೃತ್ಯುವಿನ ದೃಢವಾದ ಭಯ. ಈ ನನ್ನ ಅಸ್ತಿತ್ವವಿಲ್ಲದಿರಾಗೋಗ್ಬಿಡುತ್ತೆ ಅಂದ್ಬಿಟ್ಟು ಮೃತ್ಯುವಿನ ಮೇಲೆ ಮೃತ್ಯು ಭಯ. ಇವಾಗ ಸುಮಾರು ಈಗ ಬೆಟ್ಟದ ಮೇಲೆಯಿಂದ ಜಂಪ್ ಮಾಡಿದ್ರೆ ನಾವು ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ ನಾವು? ಹೆಂಗೆ ಗೊತ್ತಾಯ್ತು ನೀವು ಸಾಯ್ತೀವಿ? ಬೆಟ್ಟದ ಮೇಲೆ ಜಂಪ್ ಮಾಡಿದ್ರೆ ಸಾಯ್ತೀವಿ. ಹೆಚ್ಚು ಕಮ್ಮಿ ಆದರೆ
ಕಾಲೋ ಕೈಯೋ ಹೋದರೆ ಏನು ಅದಕ್ಕೆ ಯೂಸ್ ಇರಲ್ಲ ಅಂತ. ನಾವೇನೋ ದೊಡ್ಡವರು ಈ ಥರ ಅನುಮಾನ ಪ್ರಮಾಣದಿಂದ ಅಲ್ಲಿಂದ ಜಂಪ್ ಮಾಡಿದ್ರೆ ಕೈಯೋ ಕಾಲು ಮುರಿದೋಗ್ಬಿಟ್ಟು ಸತ್ತೋಗ್ತದೆ. ಅನುಭವ ಏನಿಲ್ಲ, ಇಲ್ಲ ಇಲ್ಲ ಇಲ್ಲ. ಜಸ್ಟು ಆ ಕಡೆ ಈ ಕಡೆ ಕೇಳಿದ್ರು ಜ್ಞಾನ. ಸಣ್ಣ ಮಕ್ಕಳು ನೋಡಿ ಕೆಲವರು ಹೌದು ಒಂದೊಂದು ಸತಿ ಅಷ್ಟು ಹೈಟಿಂದ ಕೆಳಗಡೆ ಹೆಜ್ಜೆ ಇಡೋದು ಕೂಡ ಅವರು ಭಯಪಡ್ತಾರೆ. ಅವನಿಗೆ ಆ ಸಂಸ್ಕಾರ ಎಲ್ಲಿಂದ ಬಂತು? ಅದು ಇಂಪಾರ್ಟೆಂಟ್. ಕೆಳಗಡೆ ಬಿದ್ದರೆ ನನಗೆ ಹಾನಿ ಆಗುತ್ತೆ ಅಂದ್ಬಿಟ್ಟು ಅನೇಕ ಜನ್ಮಗಳಿಂದ ಎಷ್ಟು ಪ್ರಕಾರದಲ್ಲಿ ಸಾವನ್ನು ಹೊಂದಬೇಕು ಅಷ್ಟು ಪ್ರಕಾರದಲ್ಲಿ ನಾವು ಸಾವನ್ನು ಹೊಂದಿವಿ. ಬೆಟ್ಟದ ಮೇಲಿಂದ ಬಿದ್ದು ಒಂದು ಸತಿ ಸತ್ತಿದ್ದೀವಿ, ಮರದ ಮೇಲಿಂದ ಬಿದ್ದು ಸತ್ತಿದ್ದೀವಿ, ಬಾವಿಯಲ್ಲಿ ಬಿದ್ದು ಸತ್ತಿದ್ದೀವಿ. ಆ ನೀರಿನಲ್ಲಿ ಸ್ವಲ್ಪ ಏನಾದರೂ ಇಲ್ಲಿಂದ ಮೇಲ್ಗಡೆ ಹೋಯ್ತಂದರೆ ಅಲ್ಲೇ ಪ್ರಾಣ ಸಂಕಟ, ಹೆದರಿಕೆ ವಿಪರೀತವಾಗಿ ಇದು ಬಂದ್ಬಿಡುತ್ತೆ. ಎಲ್ಲ ಪ್ರಕಾರದಲ್ಲೂ ಸಾವನ್ನು ಹೊಂದಿರುವಂಥ ಅನುಭವಗಳು ನಮ್ಮಲ್ಲಿದೆ. ಅದಕ್ಕೆ ಅದೊಂದು ಸಿಕ್ಕಾಪಟ್ಟೆ ಹೆದರಿಕೆ ಇರುತ್ತೆ. ಎಷ್ಟು ಕೋಟಿ ಕೋಟಿ ಜನ್ಮಗಳಲ್ಲಿ ಕೋಟಿ ಜನ್ಮಗಳಲ್ಲಿ ಎಲ್ಲ ವೆರೈಟಿಯಲ್ಲೂ ನಾವು ಪ್ರಾಣವನ್ನು ಕಳ್ಕೊಂಡಿರ್ತೀವಿ. ಆದ್ದರಿಂದ ಅದು ಸಿಕ್ಕಾಪಟ್ಟೆ ಸ್ಟ್ರಾಂಗು ನಿಶ್ಚಯ ಇರುತ್ತೆ ಮೃತ್ಯುವಿನ ಭಯ. ಅದನ್ನು ತೆಕ್ಕೊಂಬಿಡ್ಬೇಕು ವಿಚಾರದಿಂದ. ಆ ಥರ ಅಲ್ಲೂ ಭಯ ಇರುತ್ತೆ. ಸರ್ವಂ ವಸ್ತು ಭಯಾನ್ವಿತಂ, ಎಲ್ಲ ವಸ್ತುಗಳು ಏನೆಲ್ಲ ನಾವು ಆಲಂಬನೆ ಇಟ್ಕೊಂಡಿದ್ದೆವು ಎಲ್ಲವೂ ಕೂಡ ನಮಗೆ ಭಯವನ್ನು ಉತ್ಪನ್ನ ಮಾಡೋವೇ ಇದಾವೆ ಪೃಥ್ವಿನಲ್ಲಿ. ಪ್ರತಿಯೊಂದು ವಸ್ತು ಕೂಡ. ಒಂದು ವಸ್ತು ಮಾತ್ರ ನಿನಗೆ ಅಭಯ ಸ್ಥಿತಿಯನ್ನು ಕೊಡುತ್ತೆ, ಭಯರಹಿತ. ಏನು ಅಂದರೆ ವೈರಾಗ್ಯ. ವೈರಾಗ್ಯ ಬಂತಂದ್ರೆ ಬೇಡ ಇದನ್ನ, ನನಗೆ ಈ ಜೀವನನೂ ಬೇಡ, ಈ ಪ್ರಪಂಚನೂ ಬೇಡ, ಈ ಶರೀರನೂ ಬೇಡ, ಇದ್ದರೆ ಇಲ್ಲಿ ಹೋದರೆ ಹೋಗಲಿ ಅಂತ ವೈರಾಗ್ಯ ಬಂದುಬಿಟ್ಟಿತ್ತಂದರೆ ಅವನಿಗೆ ಹೆದರಿಕೆ ಇರೋದಿಲ್ಲ. ಅದಕ್ಕೆ ಅಂತಾರಲ್ಲ, ಅವನಿಗೇನು ಕಳ್ಕೊಳ್ಳೋದಕ್ಕೆ ಇನ್ನೇನು ಇರೋದಿಲ್ಲ. ಅಂಥ ವ್ಯಕ್ತಿಯನ್ನು ಯಾರೂ ಡಿಫೀಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಮುಂಚೆನೇ ಆಸೆ ಬಿಟ್ಬಿಟ್ಟಿದ್ದಾನೆ ಅವನು. ಆ ವೈರಾಗ್ಯ ಇತ್ತಂದ್ರೆ ನಿನಗೆ ಆ ಅಭಯ ಸ್ಥಿತಿ ಬರುತ್ತೆ. ನಮ್ಮ ಸ್ವರೂಪ ಜ್ಞಾನ ಬರಬೇಕಂದ್ರೆ ಅಷ್ಟೊಂದು ವೈರಾಗ್ಯ ಇರಬೇಕು ಅಂದ್ಬಿಟ್ಟು. ಅದಕ್ಕೆ ಅಂಥ ವೈರಾಗ್ಯನ ನಾವು ಹೊಂದಬೇಕಂದ್ಬಿಟ್ಟು ಭರ್ತೃಹರಿ ಮಹಾರಾಜರು ಈ ವೈರಾಗ್ಯ ಶತಕದಲ್ಲಿ ಎಲ್ಲೆಲ್ಲಿ ನಮಗೆ ಅಟ್ಯಾಚ್ಮೆಂಟ್ ಇರುತ್ತೋ ಅಲ್ಲೇ ಕಟ್ ಮಾಡೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಇದು ತುಂಬ ಡೀಪಾಗಿ, ಇದು ಸಿಕ್ಕಾಪಟ್ಟೆ ಕಷ್ಟ. ಚೆನ್ನಾಗಿ ಅದು ಅಲ್ಲಿ ಟಚ್ ಮಾಡುತ್ತೆ. ಅದು ಪ್ರಾಕ್ಟಿಕಲ್ಲಾಗಿ ಇಂಪಾಸಿಬಲ್ ಅಂತ ಅನಿಸುತ್ತೆ ನಮಗೆ ಈ ಥರ. ಬಟ್ ಅವರು ಸಾಧಕರು ಅವರೆಲ್ಲ ಅದರಿಂದ ಹೊರಗಡೆ ಬಂದು ಆ ವೈರಾಗ್ಯನ ಹೊಂದು ಆ ಒಂದು ಸ್ವರೂಪ ಆನಂದವನ್ನು ಹೊಂದಿರ್ತಾರೆ. ಅದಕ್ಕೆ ವೈರಾಗ್ಯ ಒಂದು ಬಿಟ್ಟರೆ ಇನ್ನು ಅಭಯ ಪರಿಸ್ಥಿತಿ ತಂದು ಕೊಡೋ ಅಂಥದ್ದು ಇನ್ನೊಂದಿಲ್ಲ. ಸಾಧನ ಚತುಷ್ಟಯ ಸಂಪತ್ತಿಯಲ್ಲಿ ವೈರಾಗ್ಯದ ಕಮ್ಮಿಯಲ್ಲೇ ನಾವಿನ್ನೂ ಈ ಪ್ರಪಂಚದಲ್ಲಿ ಇನ್ನೂ ಶರೀರದಲ್ಲಿ ಕ್ರಿಯೆಗಳು ನಡೀತಾ ಇದೆ. ಊಗುತ್ತೆ ಜೀವುಡು, ಕುಂಟೆ ದೇವುಡು. ಶರೀರದಲ್ಲಿ ಇನ್ನೂ ಕ್ರಿಯೆಗಳು ಮಾಡ್ಕೊತಾ ಇದ್ದೀವಿ ಅಂದರೆ ಲ್ಯಾಕ್ ಆಫ್ ವೈರಾಗ್ಯ. ಅತ್ಯಂತ ವೈರಾಗ್ಯ ಇನ್ನೂ ಬರ್ತಾ ಇಲ್ಲ. ಆ ಅತ್ಯಂತ ವೈರಾಗ್ಯ ಬಂದಿದ್ದ ದಿವಸ ಒಂದು ಸೆಕೆಂಡ್ ಕೂಡ ಈ ಶರೀರ ತಾಧ್ಯಾತ್ಮದಲ್ಲಿ ಇರಬೇಕನ್ನಿಸೋದಿಲ್ಲ. ಉದರಮಪ್ಪಿ ನಾ ಸಹತೆ, ಸ್ವಲ್ಪಂಪಿ ನಾ ಸಹತೆ ಅಂತ ಸ್ವಲ್ಪ ಕೂಡ ತಡೆಯೋದಿಲ್ಲ ವೈರಾಗ್ಯ ಬಂದ ಮೇಲೆ. ಬೇಡ ಅಂದರೆ ಬೇಡ ಅನಿಸ್ಬಿಡುತ್ತೆ ಅದು ಅಂತ. ಮಿಕ್ಕಿದ್ದು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.